ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಬಾಲಾಜಿ. ಇವತ್ತು ರೈತ ಜನಸೇನೆಯಿಂದ ಸುಷ್ಮಾ ಶ್ರೀನಿವಾಸ ಅವರು ಮೊನ್ನೆ ಮಾಡಿರೋ ಪ್ರೆಸ್ ಮೀಟು ದೊಡ್ಡ ಚರ್ಚೆ ಆಗಿದೆ. ಅದ್ರ ಬಗ್ಗೆ ನಿಮ್ಗೆ ವಿಶ್ಲೇಷಣೆ ಕೊಡಬೇಕು ಅಂತ ನಮ್ಮ ಸುಮನ್ ಟಿವಿಗೆ ಇವತ್ತು ಅವರು ಭೇಟಿಯಾಗಿದ್ದಾರೆ. ಅಮ್ಮ ನಮಸ್ಕಾರ. ನಮಸ್ತೆಪ್ಪ. ಅಮ್ಮ, ಮೊನ್ನೆ ನೀವು ಮಾಡಿರೋ ಪ್ರೆಸ್ ಮೀಟು ಹಲವಾರು ರಾಜಕೀಯದಲ್ಲಿ ಬೆಂಕಿ ಇಟ್ಕೊಂಡಿದೆ. ಯಾಕೆ ಅಷ್ಟೊಂದು ಫ್ರಸ್ಟ್ರೇಷನ್ ಆಗಿ ನಮ್ಮ MLA ಆ ರೇಂಜಲ್ಲಿ ನೀವು ಘೋಷಣೆ ಮಾಡಿದ್ರ? ಅವರು ನಿಮ್ಗೊಬ್ಬರಿಗೆ ಅಲ್ಲ ಬಾಲಾಜಿ ಅವರೇ, MLA ನಮಗೂ ಅವರೇ MLA. ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಪ್ರದೀಪ್ ಈಶ್ವರ್ ಅವರು ಒಬ್ಬರೇ MLA. ಯಾಕೆ ಆ ಥರ ಭಾವಿಸ್ತೀರಾ ನೀವು? ನಾವು ಸುಮಾರು ಒಂದು 24-25 ವರ್ಷದ ಹೋರಾಟಗಳು ಮಾಡ್ಕೊಂಡು ಬಂದಿರೋದೊಂದು. ಅವರು ಶಾಸಕರಾಗಿರೋದ್ರಿಂದ ನಾವು ಅವ್ರಿಗೆ ಓಟ್ ಹಾಕಿರೋದ್ರಿಂದ ಕೇಳೋ ಅಧಿಕಾರ ನಮಗಿದೆ. ನೀರಿನ ಬಗ್ಗೆ ಆಗ್ಬೋದು, ಯಾವುದಾದ್ರೂ ಆಗ್ಬೋದು. ಇವಾಗ ನಾವು ಅವ್ರನ್ನ ಪ್ರಶ್ನೆಗಳನ್ನ ಕೇಳಿದೀವಿ ಅಷ್ಟೇ. ಇವಾಗ ಇನ್ನೂ ಎಷ್ಟು ವರ್ಷಗಳು ಅಂತ ಕಾಯ್ಬೇಕಾಗತ್ತೆ. ಇವಾಗ 2019ರಲ್ಲಿ ಹತ್ರ ಒಂದು 2000 ಚಿಲ್ಲರೆ ಜನ ಇದ್ರು ಡಯಾಲಿಸಿಸ್ ಪೇಷಂಟ್. ಬೇಕಾದ್ರೆ ಮಾಹಿತಿ ತಗೊಳ್ಳಿ. ಇವತ್ತಿಗೆ 8000 ಜನ ಇದ್ದಾರೆ ಡಯಾಲಿಸಿಸ್ ಪೇಷಂಟ್. ಮುಂದಿನ ದಿನಗಳಲ್ಲಿ ಪಂಚಾಯತಿಗೆ ಒಂದೊಂದು ಡಯಾಲಿಸಿಸ್ ಸೆಂಟರ್ ಬೇಕಾಗತ್ತೆ. ನಾವು ಸಮಾಜಕ್ಕಾಗಿ ಹೋರಾಟ ಮಾಡುವಂಥವ್ರು, ಸಮಾಜದಲ್ಲಿ ಇರುವಂಥವ್ರು, ನಮ್ಮದೇ ಆದ ಒಂದು ಜವಾಬ್ದಾರಿ ನಮಗಿದೆ. ಹಾಗಾಗಿ ನಾವು ಕೇಳ್ತಾ ಇದೀವಿ. ಕಾರಣ, ನಾನು ಶಾಸಕರನ್ನ ನೋಡಿ 2 ವರ್ಷ ಆಗಿದೆ. ಬರ್ಬೋದು, ಅವರೆಲ್ಲ ಓಡಾಡ್ಕೊಂಡು ಹೋಗ್ಬೋದು. ಆದರೆ ನಾನು ಅವ್ರ ಮುಖದರ್ಶನ ಮಾಡಿ 2 ವರ್ಷದ ಮೇಲಾಗಿದೆ. ಅವರಿಗೆ ಯಾವುದೇ ಕರೆ ಹೋಗಲ್ಲ, ಕರೆ ಹೋದು ಅವರು ಸ್ವೀಕಾರ ಮಾಡಲ್ಲ. ಯಾರನ್ನ ಕೇಳ್ಬೇಕು ನಾವು? ಅವ್ರ PA ಅವರೆಲ್ಲ ಇರ್ತಾರಲ್ಲ, ಅವ್ರ ಬೆಂಬಲಿಗರ PA ಏನ್ ಮಾಡ್ತಾರೆ? ಬರ್ತಾರೆ, ಸರ್ ಹೇಳ್ತೀವಿ ಅಂತ ಹೇಳ್ತಾರೆ. ಹೇಳ್ತೀವಿ ಏನಪ್ಪ ಭೇಟಿ, ಹೇಳಿದೀವಮ್ಮ, ಭೇಟಿ ಆಗ್ತಾರಂತೆ, ಮಾತಾಡ್ತಾರಂತೆ. ನಮ್ಮ ವೈಯಕ್ತಿಕಕ್ಕೆ ನಿಮ್ಮನ್ನು ಭೇಟಿ ಆಗ್ಬೇಕು ಅನ್ಕೊಂಡಿಲ್ಲ ನಾವು. ನನಗಂತ ಅವಶ್ಯಕತೆನೂ ಇಲ್ಲ. ನಾವು ಸಾಮಾಜಿಕ ಯಾವುದಾದ್ರೂ ತೊಂದರೆಗಳಿದ್ದಾಗ, ಯಾರಾದ್ರೂ ಅನಾನುಕೂಲ ಇದ್ದಾಗ ಮಾತ್ರ ಶಾಸಕರನ್ನ ಭೇಟಿ ಆಗ್ಬೇಕು ಅನ್ಕೋತೀವಿ ವಿನಃ, ಅಥವಾ ಮಾತಾಡಬೇಕು ಅನ್ಕೋತೀವಿ ವಿನಃ ನನ್ನ ಹಿಸ್ಟ್ರಿನಲ್ಲೇ ಇಲ್ಲ ಯಾವುದೇ ರಾಜಕೀಯ ಮುಖಂಡರು ಹಿಂದೆ ಮುಂದೆ ಓಡಾಡೋದು. ಪ್ರಶ್ನೆ ಎಲ್ಲಿ ನಮಗೆ ಅನ್ಯಾಯ ಆಗಿದೆ ಅಲ್ಲಿ ನಾವು ಸ್ವರ ಎತ್ತೀವಿ. ಅದನ್ನ ಇವರೇನೋ ವಿಶ್ಲೇಷಣೆ ಮಾಡ್ಕೊಂಡ್ರೆ ಅದು ಅವ್ರಿಗೆ ಬಿಟ್ಟಿತ್ತು, ನನಗಲ್ಲ. ಮತ್ತೆ ನೀವು ಮಾತಾಡಿರೋ ಮಾತುಗಳು ಸ್ವಲ್ಪ ಅಸಭ್ಯ ಆಗಿದೆ ಅಂತ ಅವರು ಹಂಗ ಅನ್ನಿಸ್ತಾ ನಿಮ್ಗೆ? ಅಸಭ್ಯ ಅನ್ನಿಸ್ತಾ? ಬಟ್ ಅವ್ರು ಹೇಳ್ತಾವ್ರೆ ಮುಟಾಲ ಅನ್ನೋದು. ಮುಟ್ಟಾಳ ಅನ್ನೋ ಶಬ್ದನೇ ನಾನು ಬಳಸಿಲ್ಲ ಇಲ್ಲಿ. ನೋಡಿ, ಜನ ಮಿಸ್ಗೈಡ್ ಮಾಡೋದು ಜಾಸ್ತಿ ಆಗಿದೆ. ನಾನು ಯಾವುದೇ ಕಾರಣಕ್ಕೂ ಮುಟ್ಟಾಳ ಅನ್ನೋ ಶಬ್ದನ ಬಳಸಿಲ್ಲ. ಅರ್ಥ ಆಯ್ತಾ? ಇನ್ನೊಂದು, ಮನುಷ್ಯನಿಗೆ ಎಲ್ಲದಕ್ಕೊಂದು ತಾಳ್ಮೆ ಅಂತ ಇರುತ್ತೆ. ಹಾಗಂತ ನಾನು ಬಳಸಬಾರ್ದ ಶಬ್ದಗಳನ್ನು ಬಳಸಿಲ್ಲ. ನಾನು ಕೇಳಿರುವಂಥದ್ದೇನು, ಅವರು ನೀರಾವರಿ ಹೋರಾಟಗಾರರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದರು. ಯಾವಾಗ? ಅವ್ರಿಗೆಲ್ಲೋಕ್ ಮೊದಲು ಅಂದರೆ ಅವಾಗವಾಗ ಮಾತಾಡೋವಂಥದ್ದು, ಒಂದಷ್ಟು ದಾಖಲೆಗಳನ್ನ ತಗೊಳ್ಳೋವಂಥದ್ದು, ಈ ರೀತಿ ಮಾಡಬೇಕು ಆ ರೀತಿ ಮಾಡಬೇಕು ಅಂತ ಚರ್ಚೆ ಮಾಡೋವಂಥದ್ದು. ನಿಮಗೆಲ್ಲ ನೆನಪಿದೆಯೋ ಇಲ್ವೋ? ಒಂದ್ಸರಿ ಮಹಿಳಾ ದಿನಾಚರಣೆ ದಿನ ಒಂದು ವಿಡಿಯೋನು ಮಾಡಿಬಿಟ್ಟಿದ್ರು. ನಮ್ಮದೇ ವಿಡಿಯೋಗಳನ್ನು ಹಾಕಿ, ನೀರಾವರಿ ಹೋರಾಟ ಹೆಣ್ಣು ಮಕ್ಕಳ ವಿಡಿಯೋಗಳನ್ನೇ ಹಾಕಿ, ಹೆಣ್ಣು ಮಕ್ಕಳಿಗೆ ಇವತ್ತು ಆರೋಗ್ಯ ಇಲ್ಲ, ಅವರಿಗೆ ಗೌರವ ಇಲ್ಲ, ಏನೂ ಇಲ್ಲ, ಇವರಿಗೆ ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾರೆ ಅಂತ ಅವತ್ತು ಒಂದು ವಿಡಿಯೋಗಳನ್ನು ಬಿಟ್ಟಿದ್ರು. ಆ ಮಟ್ಟಕ್ಕಿದ್ದ ಶಾಸಕರು ಗೆದ್ದ ಮೇಲೆ ಸೌಜನ್ಯಕ್ಕಾದ್ರು ಶಾಶ್ವತ ನೀರಾವರಿ ಹೋರಾಟಗಾರರನ್ನ, ಬೇರೆ ಹೋರಾಟಗಾರರನ್ನ, ಯಾರ ನೋವು ಏನು ಅಂತ ರೈತ ಸಂಘಟನೆಗಳವ್ರನ್ನ ಯಾರನ್ನೋ ಕರೆದು ಕೂರಿಸಿ ಒಂದು ಮಾತುಕತೆ ಆಗ್ಬೋದಿತ್ತಲ್ಲ. ಅವ್ರು ಬೆಂಬಲ ನೀಡ್ತಾನ ಅವರಲ್ಲ? ಎಲ್ಲಿ ನೀಡ್ತಾ ಇದ್ದಾರೆ? ಮೊನ್ನೆ ಕನ್ನಡ ಭವನದಲ್ಲಿ ನಡೆದಿರೋ ಪ್ರೋಗ್ರಾಮ್. ಯಾವುದು ಕನ್ನಡ ಭವನದಲ್ಲಿ ನಡೆದಿರೋ ಪ್ರೋಗ್ರಾಮ್? ಚಿಕ್ಕ ಮಕ್ಕಳ ಜೊತೆಲೆ ಅವರ SLC ಮಕ್ಕಳಿಗೋಸ್ಕರ ಅವ್ರ ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ರು, ಮೋಟಿವೇಶನ್ ಸ್ಪೀಚ್ ಅಂತ. ಅದಾದ ತಕ್ಷಣ ಪ್ರೆಸ್ ಮೀಟ್ ಕರೆದು ಬಿಟ್ಟು ಎಲ್ಲರಿಗೂ ಹೇಳಿದ್ರು, ನಾವು ನೀರಾವರಿಗೆ ನಾನು 100% ಸಪೋರ್ಟ್ ಮಾಡ್ತೀನಿ. ನೋಡಪ್ಪ, ಮೋಟಿವೇಶನ್ ಸ್ಪೀಚು ನಮಗ್ ಬೇಕಾಗಿಲ್ಲ. 10ನೇ ಕ್ಲಾಸ್ ಮಕ್ಕಳ ಸುದ್ದಿನೂ ನನಗೆ ಬೇಕಾಗಿಲ್ಲ. ನೀವು ಪ್ರೆಸ್ಗಳ ಮುಂದೆ ಹೋಗಿ, ಮೀಡಿಯಾ ಅವ್ರ ಮುಂದೆ ಹೋಗಿ ನಾನು ಸಪೋರ್ಟ್ ಮಾಡ್ತೀನಿ ಅಂದ್ರೆ ಅದನ್ನ ಸಪೋರ್ಟ್ ಅಂತ ಯಾರು ಅನ್ನಲ್ಲ. ನಮಗೆ ನಿಮ್ಮ ಬೆಂಬಲ ಬೇಕು, ನಿಮ್ಮ ಸಾಥ್ ನಮಗೆ ಬೇಕು, ನಮ್ಮ ಸಾಥ್ ನಿಮಗೆ ಬೇಕು. ಅವ್ರು ಹೇಳ್ತಾ ಇರೋದಂದ್ರೆ ನಾನೊಬ್ಬನ ಕೈಲಿ ಆಗಲ್ಲ, ಇದು ನಮ್ಮ ಮತ್ತೆ ರಾಜೀನಾಮೆ ಕೊಡಿ. ಜಿಲ್ಲೆ ಪೂರ್ತಿ ಬೇಕಲ್ಲ, ಜಿಲ್ಲೆ ಪೂರ್ತಿ ಎಲ್ಲ MLAಗಳು ಸಾಥ್ ಕೊಡಬೇಕು, ಪ್ರತಿಪಕ್ಷ ಸಾಥ್ ಕೊಡಬೇಕು. ಆಯ್ತು ಬಾಲಾಜಿ ಅವರೇ, ನಾನು ಹೇಳೋದು ಒಂದು ಮಾತು, ನನ್ನ ಕೈಯಲ್ಲಿ ಆಗಲ್ಲ ಅನ್ನೋ ಮಾತು ನಿಮ್ಮ ಬಾಯಲ್ಲಿ ಬರಬಾರ್ದು ಅಲ್ವಾ? ನಾನು ಹೇಳೋದು ಪವರ್ ಇನ್ನೂ ಬೇಕು, ನಾನು ಪವರ್ ಸಾಲದು. ಇರೋ ಪವರ್ ನೀವು ಬಳಸ್ಕೊಂತ ಇಲ್ವಲ್ಲ. ಚಿಕ್ಕಬಳ್ಳಾಪುರ ಜನತೆಯ ಪರವಾಗಿ ಮಾತಾಡೋದು ಕೇಳಿದೀರಾ? ನಾನ್ ಕೇಳಿಸ್ಕೊಂಡಿಲ್ಲ. ದಯವಿಟ್ಟು ಏನಾದ್ರು ಅವ್ರು ಕೇಳಿದ್ರೆ ನನ್ನ ಗಮನಕ್ಕೆ ತನ್ನಿ. ನಾನು ತಪ್ಪು ಮಾತಾಡಿದ್ರೆ ಒಪ್ಕೊಳ್ತೀನಿ. ಯಾವತ್ತೂ ಅವ್ರು ಮಾತಾಡಿಲ್ಲ. ಒಂದು ಅವಕಾಶ ಸಿಕ್ಕಾಗ ಅವ್ರಿಗೆ ಹಗ್ಗ ಕೊಡಿ, ಇವ್ರಿಗೆ ಬೀಗ ಕೊಡಿ ಅನ್ನೋದು ಮಾತಾಡಿದ್ದಾರೆ. ನನಗೆ ಬೇಸರ ಇದೆ. ಮೊನ್ನೆ ಅವಕಾಶ ಸಿಕ್ಕಿದೆ, ಆನೇಕಲ್ ಹತ್ರ ಯಾರ್ದೋ ಒಂದು ಹತ್ಯೆ ಆಗಿದೆ ನೋಡಿ, ಅದಕ್ಕೆ ನಾನು ನೋವಿದೆ. ಯಾವುದೇ ಒಂದು ಜೀವ ಹೋದ್ರೂ ಮತ್ತೆ ಬರೋದಿಲ್ಲ. ಒಂದು ತಾಯಿ ಮಗುನ್ ಕಳ್ಕೊಂಡಿದ್ದಾಳೆ, ಅದು ಬಿಡಿ. ಆದ್ರೂ ಅವರು ತಾಯಿ ಸಾವಿನ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನೀವು ಚಿಕ್ಕಬಳ್ಳಾಪುರದ ಕ್ಷೇತ್ರದ ಶಾಸಕರು, ನೀವು
ಆನೇಕಲ್ಲು ಕ್ಷೇತ್ರದಲ್ಲಿ ಯಾರೋ ಸತ್ತಿದ್ರೆ ಅದನ್ನ ತಗೊಂಡೋಗಿ ನೀವು ಸೆಷನ್ ಅಲ್ಲಿ CBI ತನಿಖೆ ಕೊಡಿ ಅಂತ ನೀವು ಹೇಳ್ತೀರಾ. ಇದೇ ಬೆರೆಸಂದ್ರದ ಹತ್ರ ಒಂದು ಹೆಣ್ಣು ಮಗು ಅತ್ಯಾಚಾರ ಆಗಿ ಸತ್ತಿದೆ, ಸಾವು ಆಗಿದೆ, ಅದರ ಬಗ್ಗೆ ಇವತ್ತಿಗೂ ಚಕಾರ ನೀವೆತ್ತಲಿಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಇಂಥ ಸಾವುಗಳಾಗ್ತಾ ಇದೆ, ನೀವು ನೋಡ್ದಂಗೆ ಸಾಕಷ್ಟು ತೊಂದರೆಗಳಲ್ಲಿದ್ದೀವಿ. ಯಾವತ್ತಾದ್ರೂ ನೀವು ಸ್ಪಂದಿಸಿದ್ದೀರಾ? ಮಾತಾಡಿದ್ದೀರಾ? ಇನ್ಯಾರನ್ನು ಕೇಳಬೇಕು ನಾವು? ಕೇಳಬಾರದ್ದೇನು ಕೇಳಿದ್ದೀವಿ? ಮಾತಾಡಬಾರದ್ದೇನು ಮಾತಾಡಿದ್ದೀವಿ? ಜವಾಬ್ದಾರಿಯುತ ಶಾಸಕರಾಗಿ ನೀವು ಇಲ್ಲಿ ಶಾಸಕರು, ಅಲ್ಲಿ ಅವರು ಪ್ರತಾಪ್ ಅವರು ಮೈಸೂರು ಭಾಗದಲ್ಲಿ ಅವರು ಒಳ್ಳೆ ಒಂದು ಮೇಧಾವಿ ರಾಜಕೀಯ ವ್ಯಕ್ತಿ. ನೀವುಗಳು ಮಾತಾಡ್ಕೊಂಡಿರೋ ಮಾತುಗಳಿದೆ ಅಲ್ವಾ, ಅದಕ್ಕಿಂತ ಕೆಳಮಟ್ಟದ್ದೇನಲ್ಲ ನಮ್ಮ ಮಾತು. ನಮ್ಮ ತಂದೆ ನಿಮ್ಮ ಕ್ಷೇತ್ರಕ್ಕೆ ಬಂದಿದೆ, ನೀನು ಇನ್ನೂ ಚೆನ್ನಾಗಿ ಹುಟ್ಟುತ್ತಾ ಇದ್ದೆ. ನಮ್ಮಪ್ಪ ನಿಮ್ಮ ಕ್ಷೇತ್ರಕ್ಕೆ ಬಂದಿದ್ರೆ ನೀನು ಚೆನ್ನಾಗಿ ಹುಟ್ಟುತ್ತಾ ಇದ್ದೆ. ಇದು ಇನ್ನು ಕೆಳಮಟ್ಟದ ತಾಯಿಗಳನ್ನ ಬೀದಿಗೆ ತಂದು ಮಾತಾಡ್ಕೊಂಡ್ರು. ಅಂತ ಮಾತುಗಳಲ್ಲ ಇದು. ನನ್ನ ಜನ ಅಂದ್ರೆ ನನ್ನ ಸಮುದಾಯ, ನಮ್ಮ ತಾಲೂಕು, ನಮ್ಮ ಜಿಲ್ಲೆ, ನಮ್ಮವರನ್ನ ನಾವು ಉಳಿಸ್ಕೊಳ್ಳಿಕ್ಕೆ, ನನ್ನ ಮಕ್ಕಳನ್ನ, ಮುಂದಿನ ಪೀಳಿಗೆನ ಉಳಿಸ್ಕೊಳ್ಳಿಕ್ಕೆ ನಾವು ಹೋರಾಟ ಮಾಡ್ತಿದ್ದೀವಿ ಸ್ವಾಮಿ. ನಾವು ವೈಯಕ್ತಿಕವಾಗಿ ನಿಮ್ಮ ಬುಡಕ್ ಬಂದಿಲ್ಲ, ನಿಮ್ಮ ಸಂಸಾರದ ಬಗ್ಗೆ ಮಾತಾಡಿಲ್ಲ. ನಾನು ಕೇಳಿದ್ದೆ ನೀರು, ಆಸ್ಪತ್ರೆ, ಒಳ್ಳೆ ರೀತಿಯಲ್ಲಿ ನಮ್ಗೇನ್ ಬೇಕು? ಆರೋಗ್ಯ ಬೇಕು, ವಿದ್ಯೆ ಬೇಕು, ಒಳ್ಳೆ ನೀರು ಬೇಕು, ಇನ್ನೇನ್ ಬೇಕು? ಇಷ್ಟು ಕೊಡಿ ಸಾಕು, ನಮ್ಗೆ ಯಾವ ಭಾಗ್ಯನೂ ಬೇಡ. ನೀವ್ ಯಾಕೆ ಬಜೆಟ್ ಮುಂಚೆ ನೀವು ಪ್ರೆಸ್ ಮೀಟ್ ಮಾಡಿಲ್ಲ? ಬಜೆಟ್ ಆದ್ಮೇಲೆ ನೀವು ಇದ್ರ ಬಗ್ಗೆ ಪ್ರಸ್ತಾವನೆ ಮಾಡಿದ್ರಲ್ಲ? ಯಾವಾಗ್ಲೂ ಬಜೆಟ್ ಮೊದಲು ಮಾಡಿ ಸಾಕಾಗಿದೆ, ಸಾಕಷ್ಟು ಆಗಿದೆ. ಬಜೆಟ್ ಮುಂದೆ ಮಾಡಿದ್ರು ಅದೇ ಬಾಧೆ, ಬಜೆಟ್ ಆದ್ಮೇಲೆ ಮಾಡಿದ್ರು ಅದೇ ನೋವೇ ಆಗೋಗಿದೆ ನಮ್ಗೆ. ಅರ್ಥ ಆಯ್ತಾ? ನಾನು ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಇನ್ನೂ ಒಂದು ಉದ್ದೇಶ ಇದೆ. ನಮ್ಮ ಅಜ್ವಾರದ ಗ್ರಾಮದಲ್ಲಿ ಮಧು ಅಂತ ಹೇಳಿ ಲುಕ್ವೇಲ್ ಒಂದು ಅಂಗಡಿ ಇಟ್ಟಿದ್ರು. ಪಾಪ ಹುಡುಗ ಒಬ್ಬ, ಅವನಿಗೆ 33 ವರ್ಷ. ಅವನಿಗೆ BP ಜಾಸ್ತಿ ಆಗಿ ಅವನಿಗೆ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ. ಡಾಕ್ಟರ್ ಹೇಳ್ತಾರೆ BP ತುಂಬಾ ಜಾಸ್ತಿ ಆಗಿದೆ, ತಲೆಗೆ ಇದಾಗಿದೆ, ಇಮ್ಮಿಡಿಯೇಟ್ ಆಗಿ ICU ಇರೋ ಜಾಗದ ಕರ್ಕೊಂಡು ಹೋಗಿ ಅಂದಾಗ ಸ್ಪರ್ಶಕ್ಕೆ ಕರ್ಕೊಂಡು ಹೋಗ್ತಾರೆ ಅವರು. ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಹುಡುಗ ಆಲ್ರೆಡಿ ತುಂಬಾ ಬ್ಲೀಡ್ ಆಗಿ ಮೆದುಳು ರಕ್ತಸ್ರಾವ ಆಗಿ ಆತನ್ನ ತಗೊಂಡೋಗಿ ICU ಇಟ್ಟು ಸರ್ಜರಿ ಮಾಡಿ ಬೆಳಗ್ಗೆ ಎಷ್ಟೊತ್ತಿಗೆ ಹುಡುಗ ಡೆತ್ ಆಗ್ತಾನೆ. ಡಾಕ್ಟರ್ ಇನ್ನೊಂದು ಅರ್ಧ ಗಂಟೆ ಮುಂಚಿತವಾಗಿ ಬಂದಿದ್ರೆ ಪ್ರಯತ್ನ ಮಾಡ್ಬೋದಿತ್ತು. 200 ಮಿಲಿ ಬ್ಲಡ್ ಏನು ಇದಾಗಿದೆ ಅಂತ. ನಾನು ಡಾಕ್ಟರ್ ಅಲ್ಲ, ನನ್ಗೆ ಅದಕ್ಕೆ ಹೆಚ್ಚಾಗಿ ಗೊತ್ತಿಲ್ಲ. ಆಯ್ತಾ? ಕಾಮನ್ ಆಗಿ ನನ್ಗೆ ಗೊತ್ತಿರೋದನ್ನ ನಾನು ವರದಿ ಹೇಳ್ತಾ ಇದ್ದೀನಿ. ಇನ್ನು ಅದಕ್ಕೂ ಮತ್ತೆ ಬೇರೆ ಏನಾದ್ರು ಮಾತಾಡ್ಬಿಡ್ತಾರೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಜಾಸ್ತಿ ಬ್ಲಡ್ ರಕ್ತಸ್ರಾವ ಆಗಿರೋದ್ರಿಂದ ಹುಡುಗ ತೀರ್ಕೊಂಡಿದ್ದಾನೆ. ಒಂದು ಅರ್ಧ ಗಂಟೆ ಮುಂಚಿತವಾಗಿ ಏನಾದ್ರೂ ಇವರಿಗೆ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಉಳಿಯೋ ಸಾಧ್ಯತೆಗಳಿತ್ತು ಅನ್ನೋ ಮಾತನ್ನು ಹೇಳಿದಾಗ ನಮಗೂ ಹೊಟ್ಟೆ ಉರಿಯುತ್ತೆ. ಅದು ಅಜ್ವಾರದಲ್ಲಿರೋ ಮಧು ಅಂತಾನೆ ಅಲ್ಲ ನಾನು ಹೇಳ್ತಿರೋದು. ಯಾವುದೇ ಒಂದು ಮಗು ಆದ್ರೂ, ನಾನು ಒಂದು ತಾಯಿ ಅಲ್ವಾ? ಇವಾಗ ಅವ್ರ ಮದುವೆ ಆಗಿ ಒಂದು ಹೆಂಡತಿ, ಹುಡುಗಿಗೆ ಒಂದು 5 ವರ್ಷ ಆಗಿದೆ ಅಷ್ಟೇ ಮದುವೆ ಆಗಿ. ಪಾಪ ಇವತ್ತು ಅವ್ರಿಗೆ ಯಾರು ದಿಕ್ಕು? ನೀವು ಇಲ್ಲಿ ನಿಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲೂ ಒಳ್ಳೆ ಟ್ರೀಟ್ಮೆಂಟ್ ಇಲ್ಲ. ನಾನು ಎಲ್ಲ ಡಾಕ್ಟರ್ಗಳು ಕೆಟ್ಟವರು ಅಂತ ಹೇಳಲ್ಲ, ಇದ್ದಾರೆ ಒಳ್ಳೆ ಡಾಕ್ಟರ್ಗಳು ಇದ್ದಾರೆ, ಹಾಗಂತ ನಾನು ಎಲ್ಲರನ್ನೂ ಬ್ಲೇಮ್ ಮಾಡಲ್ಲ. ಆದ್ರೂ ಸಹಿತ ಇವತ್ತು ಏನೋ ತಿಳಿದವರು ಇದ್ರೆ ಒಳ್ಳೆ ರೀತಿ ಟ್ರೀಟ್ಮೆಂಟ್ ಇಲ್ಲ. ಒಂದು ಮಧ್ಯಾಹ್ನ ಕಾಯ್ಬೇಕಾಗತ್ತೆ, ಲಂಚ ಕೊಡ್ದಿದ್ದಾಗಲ್ಲ. ಇವತ್ತು ಬನ್ನಿ, ಕರ್ಕೊಂಡು ಹೋಗ್ತೀನಿ ನಿಮ್ ಜೊತೆ. ಇದು ಸಿಸರಿನ್ ಆದ್ರೆ 10 ರಿಂದ 15 ಸಾವಿರ ಖರ್ಚಾಗತ್ತೆ ಬಾಲಾಜಿ ಅವರೇ. ನಾರ್ಮಲ್ ಡೆಲಿವರಿಗೆ 4 ರಿಂದ 5 ಸಾವಿರ ಖರ್ಚಾಗತ್ತೆ. ನಾನು ಕೇಳ್ಪಟ್ಟಿದ್ದೀನಿ ಬೆಡ್ಗೆ ಚಾರ್ಜ್ ಮಾಡ್ತಾವ್ರೆ ಅಲ್ವಾ? ಅಲ್ಲ, ಸುಳ್ಳಲ್ಲಪ್ಪ, ನಿಜಾನೇ ಅದು. ಇಷ್ಟು ಮಾತ್ರಕ್ಕೆ ಸರ್ಕಾರಿ ಆಸ್ಪತ್ರೆ ಯಾಕೆ ಬೇಕು? ಯಾವ ಭಾಗ್ಯಕ್ಕೆ ಇದೆ ಸರ್ಕಾರಿ ಆಸ್ಪತ್ರೆ? ವೈದ್ಯಕೀಯ ಕಾಲೇಜ್ ಮಾಡಿದ್ರಿ, ಆ ಪುಣ್ಯಾತ್ಮ ತಗೊಂಡ್ ಬಂದು ಅಲ್ಲೆಲ್ಲ ಮೂಲೆಯಲ್ಲಿ ಹಾಕಿದ್ರು ಪೆರೇಸಂದ್ರದಲ್ಲಿ. ಯಾರು? ಡಾಕ್ಟರ್ ಸುಧಾಕರ್ ಅವರು. ನೀವೇನ್ ಮಾಡ್ತಿದ್ದೀರಾ? ಅವ್ರು ಅಲ್ಲಿ ತಗೊಂಡ ಮೂಲೆಗೆ ಹಾಕಿದ್ರು, ನೀವು ಅದನ್ನ ಬಿಟ್ಟೇ ಬಿಟ್ಟಿದ್ದೀರಾ. ಈಗ ಅಷ್ಟು ಕೋಟಿ ದುಡ್ಡು ಯಾರಪ್ಪನ ದುಡ್ಡು? ಜನರ ದುಡ್ಡು, ನಿಮ್ಮ ನಮ್ಮ ಕಂದಾಯದ ದುಡ್ಡಲ್ಲಿ ಅವರಲ್ಲಿ ಕಟ್ಟಿರುವಂತದ್ದು ಮೆಡಿಕಲ್ ಕಾಲೇಜು. ಇವತ್ತು ಏನಿದೆ ಅದರಿಂದ ಸೌಕರ್ಯ ಯಾರಾದ್ರೂ ಒಂದಿಬ್ರು ಉಪಯೋಗ ತಗೊಂಡಿದ್ದಾರೆ ಅನ್ನೋ ಕೇಳಿ. ಯಾರಾದ್ರೂ ಒಬ್ರು ನಾನು ಮೆಡಿಕಲ್ ಕಾಲೇಜಲ್ಲಿ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ತಗೊಂಡು ನಾನು ಪ್ರಾಣ ಉಳಿಸ್ಕೊಂಡಿದ್ದೀನಿ ಅಂತ ಹೇಳ್ಬಿಡ್ಲಿ, ನಾನು ಬಹಿರಂಗವಾಗಿ ಕ್ಷಮಾಪಣೆಯನ್ನು ಕೇಳ್ತೀನಿ. ನಾನು ಈಗ ಅಜ್ವಾರ ಹುಡುಗಿಗೂ ಪ್ರದೀಪ್ ಈಶ್ವರ್ಗೆ ಏನು ಸಂಬಂಧ? ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಹುಡುಗಿನ ಕರ್ಕೊಂಡ್ಬಂದು ಕೂರಿಸಿದ್ರಲ್ಲ, ಯಾವುದು? ಅದು ಡೆತ್ ಆಗಿರೋದು 4 ಜನ. ಸಂಬಂಧ ಅಂತಂದ್ರೆ ನೋಡಿ, ಆ ಹುಡುಗರು ಕಳೆದ 27 ಅರ್ಥ ಆಯ್ತು. ಇಲ್ಲ ನಾನು ಆತರ, ನನ್ನ ಮೈಂಡ್ ಸೆಟ್ ಅದಲ್ಲ ಬಿಡಿ. ನಾವ್ ಆತರ ಎಲ್ಲ ಕೆಳಮಟ್ಟದಲ್ಲಿ ಯೋಚನೆ ಮಾಡಲ್ಲ. 27ನೇ ತಾರೀಕು ಆಕ್ಸಿಡೆಂಟ್ ಆಗಿ 4 ಜನ ಹುಡುಗರು ಡೆತ್ ಆಗ್ತಾರೆ. ಬೆಳಗಿನ ಜಾವ 5:30 6 ಗಂಟೆಗೆ ಪ್ರದೀಪ್ ಈಶ್ವರ್ ಅವ್ರು ಬರ್ತಾರೆ. ಒಪ್ಕೊಳ್ತೀನಿ ನೋಡಿ, ಅದನ್ನ ಸ್ವಾಗತಾರ್ಹ. ನಾವೆಲ್ಲಾನು ಬೆರಳು ಮಾಡಿ ತೋರ್ಸಕ್ಕೆ ಇಲ್ಲ ಇಲ್ಲಿ. ಸ್ವಾಗತಾರ್ಹ. ಬರ್ತಾರೆ, ಅವ್ರ ಮನೇಲಿ ಕುತ್ಕೋತಾರೆ, ಅವ್ರಿಗೆ ಸಮಾಧಾನ ಮಾಡ್ತಾರೆ, ಮಣ್ಣಿಗೆ ಒಂದು 25 ಸಾವಿರ ಕೊಡ್ತಾರೆ. ಅಮ್ಮ, ನಾನು CM ಫಂಡಲ್ಲಿ ನಿಮ್ಗೆ ಒಬ್ಬೊಬ್ಬರಿಗೆ 5 ಲಕ್ಷ ಕೊಡಿಸ್ತೀನಿ ಅಂತ ಹೇಳ್ತಾರೆ. ಆ ಹೆಣ್ಮಗು ಮದುವೆ ಆಗ 6 ತಿಂಗಳಾಗಿದೆ ಅಷ್ಟೇ. ಅದಕ್ಕೆ ಹೇಳ್ತಾರೆ ಆ ಮಗುಗೆ, ಅಮ್ಮ ನಿನ್ಗೆ ಒಳ್ಳೆ ಕೆಲಸ ಕೊಡಿಸ್ತೀನಿ DC ಆಫೀಸಲ್ಲಿ, ನೀನ್ ಕೆಲ್ಸಕ್ಕೆ ಹೋಗ್ಕೊಂಡು ನಿಮ್ಮ ಅತ್ತೆನ್ ನೋಡ್ಕೋ, 5 ಲಕ್ಷ ಕೊಡ್ತೀವಿ, ಏನೋ ಫಿಕ್ಸೆಡ್ ಮಾಡ್ಕೊಂಡು ನಿಮ್ ಜೀವನ ನೀವು ಕಟ್ಕೊಳ್ಳಿ ಅಂತ. ಅದೆಲ್ಲ ಸ್ವಾಗತಾರ್ಹ.
ಇವ್ರು ಶಾಸಕರು ಭರವಸೆ ನೀಡಿದ್ದಾರೆ. ಬೆಳಗ್ಗೆನೆ ಬಂದು ಮಾತಾಡಿರೋದನ್ನ ನಾನು ಕಡಿಮೆ ಮಾಡಿ ಎಲ್ಲೂ ಮಾತಾಡಿಲ್ಲ. Okay. ಬೇರೆಯವ್ರು ಬೇರೆ ತರ ತಿಳ್ಕೊಂಡ್ರೆ ಅದು ಅವ್ರಿಗೆ ಬಿಟ್ಟಿದ್ದು. ಸ್ವಾಗತ ತರಹ ಮಾತಾಡಿದ್ರು ಹೋದ್ರು. ಅವ್ರು ತೀರ್ಕೊಂಡು 2.5 ತಿಂಗಳಾಯ್ತು, ಹತ್ರ 3 ತಿಂಗಳಾಗತ್ತೆ 27 ಬಂದ್ರೆ. ಇವತ್ತಿಗೂ ಮತ್ತೆ ಅವರ ಗತಿ ಏನು ಅಂತ ಯಾರು ಕೇಳಿಲ್ಲ. ಯಾವುದೇ CM ಫಂಡ್ ಅಲ್ಲೂ ಹಣ ಬರ್ಲಿಲ್ಲ. ಅರ್ಧಂಬರ್ಧ ತಿಳಿದವರು ಅರ್ಧಂಬರ್ಧನೆ ಮಾತಾಡೋದು. ಮೆಡಿಕಲ್ ಯಾರೋ ಒಬ್ಬ ನಮ್ಮ ಪ್ರದೀಪ್ ಈಶ್ವರ್ ಫಾಲೋವರ್ ಒಬ್ರು ನನಗೆ ಫೋನ್ ಮಾಡಿದ್ರು. ಫೋನ್ ಮಾಡ್ಬಿಟ್ಟು ಮಾತಾಡ್ತಾರೆ ಅವರು. ನೋಡಿ, ಪ್ರದೀಪ್ ಈಶ್ವರ್ ಅವ್ರನ್ನ ನಾನು ಎಲ್ಲ ಆಂಗಲ್ ಅಲ್ಲೂ ಕೆಟ್ಟವರು ಅಂತ ನಾವೆಲ್ಲೂ ಬಿಂಬಿಸ್ತಾ ಇಲ್ಲ. ಆರೋಗ್ಯ ಸರಿ ಇಲ್ಲದಾಗ ಸುಮಾರು ಜನಕ್ಕೆ ಸುಮಾರು ತರ ಸಹಾಯ ಅವರು ಮಾಡಿದ್ದಾರೆ. ಅರ್ಥ ಆಯ್ತಾ? ಮಾಡಿದ್ದಾರೆ, ಅವ್ರ ಕೈಲಾಗಿದ್ದು ಅವ್ರು ಮಾಡಿದ್ದಾರೆ. ಅದನ್ನ ನೀವು ಅಂದ್ರೆ ಅವ್ರ ಹಿಂದೆ ಇರೋ ಅನುಯಾಯಿಗಳು ಬೇರೆ ರೀತಿ ಬಳಸ್ಕೋತಿರಲ್ವಾ? ನಿಮ್ಮ ಕುಟುಂಬದಲ್ಲಿ ಒಬ್ಬರಿಗೆ ನಮ್ಮ ಶಾಸಕರು ಸಹಾಯ ಮಾಡ್ತಾರೆ, ನಿಮಗೆ ಆ ಕೃತಜ್ಞತೆ ಇಲ್ಲ ಅಂತ ಹೇಳಿ ನನಗೆ ಫೋನ್ ಮಾಡ್ತಾರೆ ಅಂದ್ರೆ ಎಷ್ಟು ಚೀಪ್ ಮೆಂಟಾಲಿಟಿ ಜನ ಇರ್ಬೇಕು ಅವರು. ಅವ್ರು ಫ್ರೀಯಾಗಿ ಮಾಡುತ್ತಾ ಇಲ್ಲಲ್ಲ. ಅಲ್ಲ, ಫ್ರೀ ಅಲ್ಲ. ಜನರು ಇವಾಗ ಗೆಲ್ಸಿರೋದಕ್ಕೆ ಅವ್ರು ಮಾಡ್ಲೇಬೇಕು. ಅದು ಮಾಡೋದು ಬಿಡೋದು ಅವ್ರಿಷ್ಟ. ನಾನೇನಾದ್ರೂ ಅವ್ರ ಮನೆ ಬಾಗಿಲಿಗೆ ಹೋಗಿದ್ದೀನ ಅಂದ್ರೆ ವೈಯಕ್ತಿಕವಾಗಿ, ಅಥವಾ ನನ್ನ ಸಂಘಟನೆ ಹುಡುಗರು ಯಾರಾದ್ರೂ ಹೋಗಿ ಯಾವುದೇ ರಾಜಕೀಯ ಮುಖಂಡರ ಹತ್ರ, ಇವತ್ತು ಪ್ರದೀಪ್ ಈಶ್ವರೇ ಅಲ್ಲ, ಮೊನ್ನೆ ಇದ್ದಂತ ಸುಧಾಕರ್ ಅವರಾಗ್ಬೋದು, ಯಾರ ಹತ್ರನಾದ್ರು, ಮತ್ತೆ ಬಚ್ಚೇಗೌಡರಿದ್ರು ಅದಕ್ ಮೊದ್ಲು ಅವರೇ ಆಗ್ಬೋದು, ನನ್ನ 20-22 ವರ್ಷ ಏನು ಈ ಜರ್ನಿಯಲ್ಲಿ ಯಾರಾದ್ರೂ ಒಬ್ಬ ರಾಜಕೀಯ ಮುಖಂಡರು, ಶಾಸಕರು ಅಂತಾನೆ ಅಲ್ಲಪ್ಪ, ಯಾರೇ ಒಬ್ರು ಮುಖಂಡರಾಗ್ಬೋದು, ಸಮಾಜಮುಖಿಯಲ್ಲಿ ಇರುವಂತವ್ರಾಗ್ಬೋದು, ಅವ್ರ ಹತ್ರ ಹೋಗಿ ನಾವು ಯಾರ ಹತ್ರ ₹1 ತಗೊಂಡ್ ಬಂದಿದ್ರೆ ಅಥವಾ ಯಾರಾದ್ರೂ ನಮಗ್ ₹1 ಕೊಟ್ಟಿದ್ರೆ ದಯವಿಟ್ಟು ಬಹಿರಂಗವಾಗಿ ಬರ್ಲಿ. ಅವತ್ತಿನ ದಿನ ನಾನು ನನ್ನ ಏನ್ ಸಂಘಟನೆ ಇದೆ, ನನ್ನ ಆಫೀಸ್ ಇದೆ, ನನ್ನದೇ ಆದ ಜರ್ನಿ ಇದೆ, ಎಲ್ಲ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗ್ತೀನಿ. ಕ್ಷಮಾಪಣೆ ಕೇಳ್ತೀನಿ, ಬಹಿರಂಗವಾಗಿ ಕ್ಷಮಾಪಣೆ ಕೇಳ್ತೀನಿ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನನಗೆ ಯಾವುದೇ ರೀತಿ ಅಳಕಿಲ್ಲ. ಯಾರ ಹತ್ರ ಒಂದು ಹನಿ ನೀರು ಕುಡ್ದಿಲ್ಲ ಯಾರ ಋಣದಲ್ಲೂ ನಾನು. ನನ್ನ ಕಷ್ಟದ ಮೇಲೆ ನಾನು ಇಲ್ಲಿಗೆ ಬಂದು ಕೂತಿರೋಂಥದ್ದು. ನೀವು ಸಂದೀಪ್ ರೆಡ್ಡಿ ಫಾಲೋವರ್ ಸರ್? ನೀವು ನಾನು ಯಾಕ್ರಿ ಆಗ್ಲಿ ಸಂದೀಪ್ ರೆಡ್ಡಿ ಅವ್ರ ಫಾಲೋವರು? ಬಾಲಾಜಿ ಅವರು ಹೇಗೋ ನನಗೆ ಸಂದೀಪ್ ರೆಡ್ಡಿ ಹಾಗೆ. ನೀವ್ ಅಮ್ಮ ಅಂತ ಕರೆದ್ರೆ ನಿಮ್ಮನ್ನ ಮಗನ್ ತರ ನೋಡ್ತೀನಿ, ಸಂದೀಪ್ ರೆಡ್ಡಿ ಅಕ್ಕ ಅಂತಾರೆ ನನ್ಗೊಬ್ಬ ತಮ್ಮ ಇದ್ದಾಗ. ಆಚೆ ಕಡೆ ಏನ್ ಮಾತು ಅಂದ್ರೆ, ಸಂದೀಪ್ ರೆಡ್ಡಿ ಅವರು ಆಂಜನೇಯ ರೆಡ್ಡಿನವ್ರು ಮೀಟ್ ಆಗಿದ್ದ ದಿನಾನೇ ಸುಷ್ಮಾಮನ್ ಪ್ರೆಸ್ ಮೀಟ್ ಇಕ್ಕಿದ್ದಾರೆ. ಆಂಜನೇಯ ರೆಡ್ಡಿಗೆ ಸಂದೀಪ್ ರೆಡ್ಡಿಗೆ ಸುಷ್ಮಾ ಶ್ರೀನಿವಾಸ್ಗೆ ಏನ್ರಿ ಸಂಬಂಧ? ನೀವು ಆಂಜನೇಯ ರೆಡ್ಡಿ ಅವರು ಸಂದೀಪ್ ರೆಡ್ಡಿ ಅವರು ಇರ್ಬೋದೇನೋ, ಒಂದೇ ಜನಾಂಗ ಇದ್ದಾರೆ, ಅಕಸ್ಮಾತ್ ಅವ್ರ ನೆಂಟ್ರು ಪಂಟ್ರು ಇರ್ಬೋದು, ಮಾತಾಡ್ಕೊಂಡಿರ್ಬೋದು ವಿನಾ ನಮಗೂ ಅವ್ರಿಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ. ಒಡನಾಟ ಅಲ್ಲಿದೆ. ನನಗೆ ಆಂಜನೇಯ ರೆಡ್ಡಿ ನನಗೆ ನಿಜವಾಗ್ಲೂ ಒಳ್ಳೆ ಒಡನಾಟ ಇದೆ, ತುಂಬಾ ಒಳ್ಳೆ ಒಡನಾಟ ಇದೆ. ಅದ್ರಗೋಸ್ಕರ ನೀವು ಮಾಡಿದ್ರ ಅಂತ. ಹಾಗಂತ ಆಂಜನೇಯ ರೆಡ್ಡಿ ಅಣ್ಣ ಮನೋರ್ ಮನೆಗೆ ಬರೋರ್ ಜೊತೆ ಎಲ್ಲ ನಮ್ಗೆ ಒಡನಾಟ ಇರುತ್ತಾ? ಬಟ್ ಆಚೆ ಕಡೆ ಮಾತಂಗಿದೆ. ಅಲ್ಲ, ಅದಕ್ ಮೊದ್ಲೊಂದ್ಸರಿ ರಕ್ಷಾರಾಮಯ್ಯ ಬಂದಿದ್ರು, ಅದನ್ನ ಯಾಕೆ ಕೇಳಲಿಲ್ಲ ಯಾರೂನು? ಅದಕ್ ಮೊದ್ಲೊಂದ್ಸರಿ ರಕ್ಷಾರಾಮಯ್ಯ ಅವರು ಬಂದು ನೀರಾವರಿ ಬಗ್ಗೆ ಫೈಲ್ ತಗೊಂಡ್ ಹೋಗ್ತಾರೆ, ನಾನು ಕೊಡಿ, ನಾನು ಸ್ಟಡಿ ಮಾಡ್ಬೇಕು ಅಂತ ತಗೊಂಡ್ ಹೋಗ್ತಾರೆ. ಮಾತಾಡಿ ಅದ್ರ ಬಗ್ಗೆನು. ಯಾರ ಹತ್ರ ತಗೊಂಡಿದ್ರು? ಆಂಜನೇಯ ರೆಡ್ಡಿ ಅಣ್ಣವರು ಬಂದು ಅವರು ಕುತ್ಕೊಂಡು ತಗೊಂಡ್ ಹೋಗ್ತಾರೆ ಲೈಬ್ರರಿಯಲ್ಲಿ. ಸುಮಾರು ಬುಕ್ಸ್ ಎಲ್ಲ ನೋಡಿ ಆ 3 ಅವರ್ ಸ್ಪೆಂಡ್ ಮಾಡ್ತಾರೆ. ನಾನು ಇದೀನಿ ಅವತ್ತಲ್ಲಿ, ನಾನು ಇದೀನಲ್ಲಿ. ಒಂದು ಫೈಲ್ ಅನ್ನು ತಗೊಂಡ್ ಹೋಗ್ತಾರೆ ಅವರು. ಫೈಲ್ ಅಂದ್ರೆ ದೊಡ್ಡ ಲೆಡ್ಜರ್, ಏನು ಸ್ಟಡಿ ಮಾಡಕ್ಕೆ ನೀರಾವರಿ ಬಗ್ಗೆ ತಗೊಂಡ್ ಹೋಗ್ತಾರೆ. ಮಾತಾಡಿ ಅದ್ರ ಬಗ್ಗೆ, ಮಾತಾಡಿ. ಯಾಕೆ ಮಾತಾಡ್ತಿಲ್ಲ? KRS ಪಕ್ಷದ ರಾಜ್ಯಾಧ್ಯಕ್ಷರು ಬರ್ತಾರೆ, ಕೃಷ್ಣಾರೆಡ್ಡಿ ಬಂದು ಅವ್ರ ಮನೇಲಿ ಕುತ್ಕೊಂಡು ಹೋಗ್ತಾರೆ. ಅವತ್ ನಾನು ಇದ್ದೀನಿ, ಮಾತಾಡಿ ಅದ್ರ ಬಗ್ಗೆ. ಬಟ್ ಜನ ಆದರೆ ಸಂದೀಪ್ ರೆಡ್ಡಿ ಹೋಗಿರೋದು ನನಗೆ ಗೊತ್ತಿಲ್ಲ. ಸಂದೀಪ್ ರೆಡ್ಡಿ ಹೋದಾಗ ನಾನು ಅಲ್ಲಿ ಇಲ್ಲ. ನನಗೆ ಅಂತ ಚಮಚಾಗಿರಿ ಮಾಡುವಂತ ಹೊಲಸು ಕೆಲಸ ನನಗೆ ಬೇಕಾಗಿಲ್ಲ. ಅಂತ ಹೊಲಸು ಮಾಡುವಂತವ್ರೆ ಇಂತ ಹೊಲಸು ಮಾತಾಡೋದು ಅಂತ ನೇರವಾಗಿ ಯಾರು ಮಾತಾಡಿದ್ರೆ ಅವ್ರಿಗೆ ಹೇಳ್ತೀನಿ ನಾನು. ಸಂದೀಪ್ ರೆಡ್ಡಿ ಅವರು 15ನೇ ತಾರೀಕು ಘೋಷಣೆ ಮಾಡ್ತಾರೆ, ಅವ್ರು ಕರೆ ಕೊಡೋದು ಬಂದ್ ಮಾಡ್ಬೇಕು ಅಂತ. ಸೊ ನೀವು ಅದು ಅವ್ರ ಘೋಷಣೆ ಮಾಡಿದ ಮಾರನೇ ದಿನನೇ ನೀವು ಇದೇ ತರನೇ ಮಾಡಿರೋದಕ್ಕ ನೋಡ್ರಿ, ಅದು ಆಚೆ ಕಡೆ ಚರ್ಚೆ. ನನ್ನ ಹಕ್ಕದು. ಸಂದೀಪ್ ರೆಡ್ಡಿ ಘೋಷಣೆ ಮಾಡ್ಲಿ, ಮಾಡದೆ ಹೋಗ್ಲಿ, ನನ್ನ ಹಕ್ಕು. ನಾನು ಇವತ್ತೇ ನೀರಾವರಿ ಬಗ್ಗೆ ಮಾತಾಡ್ತಿಲ್ಲ. ಯಾಕೆ ಕಳೆದ 22 ವರ್ಷದಿಂದ ನಾನು ಮಾತಾಡ್ಕೊಂಡ್ ಬರ್ತಿರೋದು ಯಾರ ಗಮನದಲ್ಲೂ ಇಲ್ವಾ? ಅವತ್ತು ಸಂದೀಪ್ ರೆಡ್ಡಿ ಮಾತಾಡಿದ್ರ? ಸಂದೀಪ್ ರೆಡ್ಡಿ ನನ್ನನ್ನು ಅವತ್ತಿಂದ ಸಾಕಿದಾರ? ನನ್ನನ್ನು ನೋಡಿದಾರ? ಸಂದೀಪ್ ರೆಡ್ಡಿ ಅವರ ಮುಖವನ್ನೇ ನೋಡಿ ನಾನು ಸುಮಾರು ತಿಂಗಳಾಗಿದೆ. ಸಂದೀಪ್ ರೆಡ್ಡಿ ಅವರು ಇವಾಗ ಬಂದ್ ಮಾಡ್ತಿದ್ದಾರೆ. ಇವತ್ತಿಗೂ ನಮ್ಮನ್ನು ಭೇಟಿ ಆಗಿಲ್ಲ ನಮ್ಮ ಸಂಘಟನೆಗೆ, ಏನು ಸಾಥ್ ಕೊಡಿ ಅಂತೇಳಿ. ಅವಶ್ಯಕತೆ ಇಲ್ಲ ನನಗೆ. ಸಂದೀಪ್ ರೆಡ್ಡಿ ಅಲ್ಲ ರೀ, ಪ್ರದೀಪ್ ಈಶ್ವರ್ ಮಾಡಿದ್ರು ನಾನು ಅದೇ ರೀತಿ ಸಾಥ್ ಕೊಡ್ತೀನಿ. ಇನ್ನೊಂದು ಆರೋಪ ಇದೆ ನಿಮ್ಮ ಮೇಲೆ. ಖಂಡಿತ ಕೇಳಿ. ಕಾಂಗ್ರೆಸ್ ಸರ್ಕಾರ ಯಾವಾಗ ಸ್ಟೇಟ್ ಅಲ್ಲಿ ಇರ್ತದೋ, ರಾಜ್ಯದಲ್ಲಿ ಇರ್ತದೋ, ಅವಾಗೇ ನೀರಾವರಿ ಚಿಕ್ಕಬಳ್ಳಾಪುರಕ್ಕೆ ನೆನಪಾಗುತ್ತಾ? ಹಾಗಂತ ಅನ್ಕೊಂಡ್ರೆ ಅವರಷ್ಟು ಮೂರ್ಖರು ಇನ್ನೊಬ್ರು ಇರಲ್ಲ. ಯಾಕೆ ಹೇಳ್ತಾ ಇದ್ದಂದ್ರೆ, ಸ್ವಲ್ಪ ಜನ ಕೇಳೋ ಕ್ವಶನ್ ಇದು. ನಾರ್ಮಲ್ ಜನರ ಹತ್ರ ಇರೋ ಮಾತು. ಸುಧಾಕರ್ ಅವರು 15 ವರ್ಷ MLA ಆದಾಗ ಯಾರಿಗೂ ನೀರಾವರಿ ಬಗ್ಗೆ ಯೋಚನೆ ಮಾಡಿಲ್ಲ. ಅದು ಅಷ್ಟು ದಿನ ಆರಾಮಾಗಿದ್ರು. ಇಲ್ಲ, ಅವರಿಗೆ ಪಾಪ ಬಹಳ ಮಾಹಿತಿ ಕೊರತೆ ಇದೆ ಅಂತ ನಾನು ಹೇಳ್ತೀನಿ. ನೀವೇನು 14 ವರ್ಷ ಹೇಳಿದ್ರೆ ಬಹಳ ಮಾಹಿತಿ ಕೊರತೆ ಇದೆ. ದಯವಿಟ್ಟು ಅವ್ರಿಗೆ ಮಾಹಿತಿ ಕೊಡಿ ನೀವು.
ಅದೇ 14 ವರ್ಷ ಪೀರಿಯಡ್ ಒಳಗಡೆನೆ HN ವ್ಯಾಲಿ KC ವ್ಯಾಲಿ ತರೋದಕ್ಕೆ ಹೋರಾಟ ಮಾಡಿರೋದವರು. ಮತ್ತೆ ಏನು ಎತ್ತಿನ ಒಳ್ಳೆ ಶಂಕುಸ್ಥಾಪನೆ ಮಾಡಿದ್ರು ಆವತ್ತಿನ ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿ ತಗೊಂಡೋಗಿ ಇಲ್ಲೇ ಚೌಟ್ರಿ ಇದು ಗಾರ್ಮೆಂಟ್ಸ್ ಮಾಡಿದ್ದಾರೆ ಬ್ರಿಡ್ಜ್ ಹತ್ರ, ಅಲ್ಲಿ ತಗೊಂಡೋಗಿ ನಮ್ಮನ್ನೆಲ್ಲ ಸುಮಾರು 1000 ಜನನ ಕೂಡ ಹಾಕಿದ್ರು. ಇನ್ನೊಂದ್ಸರಿ ತಗೊಂಡೋಗಿ ವಿದ್ರಾಶ್ವತ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ರು, SP ಆಫೀಸಲ್ಲಿ ಒಂದ್ಸರಿ ತಗೊಂಡೋಗಿ ಹಾಕಿದ್ದು. ಇದೆಲ್ಲ ನಡೆದಿದ್ದು ನಮ್ಮ ಇವರು ಡಾಕ್ಟರ್ ಸುಧಾಕರ್ ಅವರು ಇದ್ದಾಗಲೇ. ಅದೆಲ್ಲ ಯಾಕೆ ಯಾರಿಗೂ ಕಣ್ಣು ಕಾಣಲ್ಲ? ಬಟ್ ಜನ ಆತರ ಮಾತಾಡ್ತವ್ರೆ. ಸುಧಾಕರ್ ಇರುವಾಗ ಯಾರು ನೀರಾವರಿ ಬಗ್ಗೆ ಹೋರಾಟ ಮಾಡಕ್ ಬಿಟ್ಟಿಲ್ಲ. ಸೊ ಸುಧಾಕರ್ ಅವ್ರು ಇಳಿದ ತಕ್ಷಣ ನೀರಾವರಿ ನೆನಪಾಯ್ತಿವ್ರಲ್ಲ. ನಮ್ಮ ಮಾವನ್ ಮಗನ ಡಾಕ್ಟರ್ ಸುಧಾಕರ್ ಅಥವಾ ಅತ್ತೆ ಮಗನ? ನೋಡಿ ಜನ ನೋಡಿ, ನಾಲ್ಗೆ ಎಲ್ದು ಮೂಳೆ ಹೇಗ್ ಬೇಕಾದ್ರೂ ಮಾತಾಡ್ಬೋದು. ನನಗೆ ಕೆಲಸಕ್ಕೆ ಬಾರದ ಮಾತುಗಳು ಅವ್ರಿಗೆಲ್ಲ ಉತ್ತರ ಕೊಡೋ ಅವಶ್ಯಕತೆ ನನಗಿಲ್ಲ. ನಾವೇನು ಅಂತ ನಮಗ್ ಗೊತ್ತಿದೆ, ನಮ್ಮ ಹೋರಾಟ ಏನು ಅಂತ ಬಹಳ ಜನಕ್ಕೆ ಗೊತ್ತಿದೆ. ಯಾರು ಕೆಲವರು ಮಾತಾಡೋದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸುಧಾಕರ್ ಅವ್ರು ಇದ್ದಾಗೂ ಸಹಿತ ನಾವು ಹೋರಾಟ ಮಾಡಿದ್ದೀವಿ. ಸುಧಾಕರ್ ಅವ್ರು ಇದ್ದಾಗೂ ಸಹಿತ ಕೇಸ್ಗಳು ಹಾಕ್ಸ್ಕೊಂಡಿದೀವಿ. ದಯವಿಟ್ಟು ನಿಮ್ಗೆ ಹೇಳಿದವ್ರಿಗೆ ಒಂದಷ್ಟು ಮಾಹಿತಿ ಕೊಡಿ. ಸುಮಾರು 8 ಕೇಸ್ ಇದೆ ನಮ್ಮ ಮೇಲೆ. ಸುಧಾಕರ್ ಅವ್ರ ಪೀರಿಯಡ್ ಅಲ್ಲೇ ನಮ್ಮ ಮೇಲೆ ಚಿಕ್ಕಬಳ್ಳಾಪುರದಲ್ಲಿ 2-3 ಕೇಸ್ ಆಗಿದೆ. ಇವತ್ತು ಒಬ್ಬರು ನಿಮ್ಮ ಮೇಲೆ ಒಬ್ಬ ಆರೋಪ ಮಾಡಿದ್ದಾರೆ. ಸುಷ್ಮಮ್ಮನವರು ಏನು ಸೇವೆ ಮಾಡಿದ್ದಾರೆ? ರೈತರ ಸಂಘದಲ್ಲಿದ್ದಾರೆ, ಹಲವಾರು ಸಂಘಗಳು ಓಡಾಡ್ಕೊಂಡಿರ್ತಾರೆ, ಯಾವಾಗ ನೋಡಿದ್ರೆ ಅಲ್ಲಿ ಇಲ್ಲಿ ಓಡಾಡ್ತಾರೆ. ಜನರಿಗೆ ಏನು ಉಪಯೋಗ ಮಾಡಿದೆ ಅವ್ರ ಕಡೆಯಿಂದ? ಎಷ್ಟು ಜನಕ್ಕೆ ಅನ್ನದಾನ ಮಾಡಿದ್ದಾರೆ? ನಮ್ಮ ಶಾಸಕರ ಬಗ್ಗೆ ಅವ್ರ ವಿರುದ್ಧವಾಗಿ ಮಾತಾಡ್ತಾವ್ರೆ ಅಂದ್ಬಿಟ್ಟು ಅವ್ರು ಆರೋಪ ಮಾಡಿದ್ದಾರೆ. ಅವ್ರ ಮೇಲೆ ಏನ್ ಹೇಳ್ತಾರೆ ನೀವು? ಅವ್ರು ಯಾರೋ ಅಲ್ಲ, ಮಂಗಳ ಪ್ರಕಾಶ್. ನಾನು ಜಸ್ಟ್ ಇವಾಗ ನೋಡ್ದೆ. ನೋಡಮ್ಮ ತಾಯಿ ಮಂಗಳ ಪ್ರಕಾಶ್, ನೀನೇನು ಓಟ್ ಹಾಕಿ ನನ್ನ ಗೆಲ್ಸಿಲ್ಲ. ನಾನೇನು ಇಲ್ಲಿ ಶಾಸಕಿ ಅಲ್ಲ. ನೀನು ನಾನು ಓಟ್ ಹಾಕಿ ಗೆಲ್ಸಿದ್ದ ಶಾಸಕರನ್ನ ಪ್ರಶ್ನೆ ಕೇಳೋ ಅಧಿಕಾರ ನಿನಗೆಷ್ಟಿದೆಯೋ ಅದ್ರ 10ರಷ್ಟು ನನಗೂ ಇದೆ. ಅರ್ಥ ಆಯ್ತಾ? ಮಾತಾಡೋಕ್ ಮುಂಚೆ ನಿನಗೆ ನಾಲ್ಗೆ ಮೇಲೆ ಹಿಡಿತಾ ಇರ್ಲಿ. ಕೊನೆ ಪಕ್ಷ ಆಕೆಗೆ ಏನ್ ಮಾತಾಡ್ತಾಳೆ ಆಕೆಗೆ ಗೊತ್ತಾಗಲ್ಲ. ಅಂತ ಮಾತುಗಳು ಮಾತಾಡಿದ್ರು ನಾನು ನೋಡಿದೆ. ನಾನು ಯಾರಿಗೂ ಬೋರ್ಡ್ ಹಾಕೊಂಡಿಲ್ಲ ಸೇವೆ ಮಾಡ್ತೀನಿ ಅಂತ ಹೇಳಿ. ನನ್ನಿಷ್ಟ, ನಾನು ಸಂಘಟನೆ ಮಾಡ್ಕೊಂಡಿದ್ದೀನಿ. ನಾನೇನು ಅಂತ ಯಾರೋ ಒಬ್ರೋ ಇಬ್ರೋ ಹೇಳ್ಬೇಕಾಗಿಲ್ಲ. ಅಲ್ಲಿದ್ದ 4-5 ಜನ ನಿಂತ್ಕೊಂಡು ಹೆಣ್ಮಕ್ಳು ಮಾತಾಡಿದ್ರು. ಅವರೇ ಅರ್ಥ ಮಾಡ್ಕೋಬೇಕು, ಅವರ ಮನಸ್ಸಾಕ್ಷಿಗೆ ಅರ್ಥ ಮಾಡ್ಕೋಬೇಕು. ಅವ್ರ ಜೊತೆಲೆ ನಮ್ಮ ಜಡಳ್ತಿಮ್ಮನಹಳ್ಳಿ ಅವರು ಇದ್ರು, ಅವರು ಶಾಂತಮ್ಮ ಅಂತ ಹೇಳ್ಬಿಟ್ಟು. ಆಕೆಗೆ ಗೊತ್ತು ನಾನು ಏನ್ ಸೇವೆ ಮಾಡಿದ್ದೀನಿ ಅಂತ. ಪ್ರಾಬ್ಲಮ್ಸ್ ಬಂದಾಗ ಶಾಂತಮ್ಮ ಅವರೇ ನಮ್ಮನೆ ಕರ್ಕೊಂಡ್ ಬಂದಿದ್ರು. ಬೇರೆ ಯಾವುದೋ ಒಂದು ಪ್ರಾಬ್ಲಮ್ಗೆ, ಫ್ಯಾಮಿಲಿ ಪ್ರಾಬ್ಲಮ್ಗೆ, ಅಕ್ಕ ಇವ್ರಿಗೆ ತುಂಬಾ ಪ್ರಾಬ್ಲಮ್ ಆಗಿದೆ ಅಂದ್ರೆ ಆ ಶಾಂತಮ್ಮ ಅವರೇ ಹೇಳ್ಬೇಕಿತ್ತು ಆಕೆಗೆ, ಸುಮ್ನಿರಮ್ಮ ಫೋಕ್ಸೋ ಕೇಸ್ ಆಗ್ತಿತ್ತು ಅಂತದನ್ನ ಕರ್ಕೊಂಡು ಹೋದ್ರೆ ಪಾಪ ಅಮ್ಮ ಉಳಿಸ್ಕೊಟ್ಲು. ಇವತ್ತು ಅವ್ರ ಗಂಡ ಹೆಂಡತಿ ಚೆನ್ನಾಗಿದ್ದಾರೆ, 2 ಮಕ್ಕಳು ಒಳ್ಳೆ ಸಂಸಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆಕೆ ಹೇಳ್ಬೇಕಾಗಿತ್ತು. ಅವ್ರು ಯಾಕೆ ಸುಮ್ಮನೆ ಇದ್ರು ಹಿಂದೆ ನನಗೆ ಗೊತ್ತಿಲ್ಲ. ಆದರೆ ನಾನು ಅಂಥವ್ರಿಗೆಲ್ಲ ಆನ್ಸರ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಮಾಡ್ತೀನಿ ಅಂತ ನಾನು ಹೇಳ್ಕೊಳ್ಳಲ್ಲ. ನಾನೇನು ಅಂತ ಆಕೆನೆ ಹೋಗಿ ಸರ್ಕಾರಿ ಆಸ್ಪತ್ರೆ ಹತ್ರನೋ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲಾದ್ರೂ 4 ಕಡೆ ವಿಚಾರಿಸಿದ್ರೆ ಹೇಳ್ತಾರೆ. ಏನ್ ಮಾಡಿದ್ಯಾ ಅಂತ ಕೇಳ್ತಿರಲ್ಲ ಮಂಗಳ ಪ್ರಕಾಶ್ ಅವರೇ. ಒಂದ್ ಕೆಲಸ ಮಾಡಿ, ವಾಪಸ್ ಗೊತ್ತಿರುತ್ತೆ ನಿಮ್ಗೆ. ಯಾಕಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಬಹಳ ಹಳುಬರಲ್ವಾ ನೀವು? ಹಳೆ ಹುಲಿ ಚಿಕ್ಕಬಳ್ಳಾಪುರದಲ್ಲಿ ವಾಪಸಂದ್ರದಲ್ಲಿ ಕೇಟ್ಲ್ಯಾಂಡ್ ಬೇಕ್ರಿ ನೋಡಿದ್ದೀರಾ? ಅದ್ರ ಆಪೋಸಿಟ್ ನಮ್ಮ ಆಫೀಸ್ ಇರೋದು. ಕರ್ನಾಟಕ ರೈತ ಜನಸೇನಾ ಅಂತೇಳಿ ನಮ್ಮ ಆಫೀಸ್ ಹೆಸರು. ಇನ್ನೊಂದು ವಿಷಯ ತಿಳ್ಕೊಳ್ಳಿ, ನಮ್ಮ ಆಫೀಸಿಗೆ ಬೀಗ ಹಾಕಲ್ಲ ನಾವು. ಒಂದು ಬೀರು ಇದೆ, ಆ ಬೀರು ತುಂಬಾ ದಾಖಲೆಗಳಿದೆ ನಾವೇನೇನ್ ಮಾಡಿದೀವಿ ಅಂತ. ನಿಮ್ಗೆ ಅಕಸ್ಮಾತ್ ಓದಕ್ ಬರ್ದಿದ್ರೆ ವಿದ್ಯಾವಂತರನ್ನ ಕರ್ಕೊಂಡೋಗಿ ಕುತ್ಕೊಂಡು ಯಾವಾಗ ನೋಡ್ಕೊಂಡು ಬನ್ನಿ, ಏನ್ ಅಬ್ಜೆಕ್ಷನ್ ಇಲ್ಲ ನಮ್ಮ ಆಫೀಸ್ ಬೀಗ ತೆಗೆದ್ರೆ. ಮತ್ತೆ ನಿಮ್ಗೆ ಇನ್ನೊಂದು ವಿಷಯ ಕೇಳಬೇಕು, ನಮ್ಮ ಮಂಗಳಾ ಪ್ರಕಾಶ್ ಮೇಡಮ್ ಅವ್ರಿಗೆ. ನಮ್ಮೆಲ್ಲರ ಶಾಸಕ ಹೇಳ್ತಿರ್ತಾರಲ್ಲ, ವಿದ್ಯೆ ಬಹಳ ಮುಖ್ಯ, ಆರೋಗ್ಯ ಬಹಳ ಮುಖ್ಯ ಅಂತ ಹೇಳಿ. ಸರನ್ ವಿಶ್ವೇಶ್ವರಯ್ಯನವ್ರು ಗೊತ್ತಾ ನಿಮ್ಗೆ? ಅವರು ಓದಿರುವಂತ ಶಾಲೆ ಸೀತಾರಾಮ ಕಲ್ಯಾಣ ಮಂಟಪದ ಪಕ್ಕದಲ್ಲಿತ್ತು, ಈಗಲೂ ಇದೆ. ಆ ಶಾಲೆ ಕಾಡು ವನ ಮಾಡಿಟ್ಟಿದ್ರಿ ಎಲ್ಲ ಸೇರಿ. ಯಾವುದೇ ರಾಜಕೀಯ ಮುಖಂಡರಿಗೂ ಹಿತಾಸಕ್ತಿ ಇಲ್ಲ ಮಾಡ್ಲಿಕ್ಕೆ. ಯಾರೇ ಆಗ್ಬೋದು, ಹಿಂದಿರೋರಾಗ್ಬೋದು, ಮುಂದೆ ಬರೋರಾಗ್ಬೋದು, ಇವಾಗ ಇರೋರಾಗ್ಬೋದು, ಎಲ್ಲ ರಾಜಕೀಯ ಎಲ್ಲ ಪಕ್ಷದ ಮುಖಂಡರ ಬಗ್ಗೆನೂ ಹೇಳ್ತಾ ಇದ್ದೀನಿ. ಯಾರು ಹೋಗಿ ಆ ವಿಶ್ವೇಶ್ವರಯ್ಯ ಓದಿರುವಂತ ಶಾಲೆಯನ್ನ ಶುಚಿ ಮಾಡಿಲ್ಲ. ಹೆಂಚುಗಳು ತೆಗೆದ್ರೆ ಹಾವಿನ ಮೈಲು ಉದುರ್ತಾ ಇತ್ತು. ಅಂತ ಶಾಲೆಯನ್ನ ನಮ್ಮ ಕರ್ನಾಟಕ ರೈತ ಜನಸೇನೆಯ ಮಕ್ಕಳು ನಾವು ಸುಮಾರು 4 ಲಕ್ಷ ರೂಪಾಯಿ ಖರ್ಚು ಮಾಡಿ ಇವತ್ತು ರೆಡಿ ಮಾಡಿ 5 ರೂಮುಗಳನ್ನ 3-4 ತಿಂಗಳ ಹಿಂದೆ ನಾವು ಸರ್ಕಾರಕ್ಕೆ ಹಸ್ತಾಂತರ ಮಾಡಿದೀವಿ. ನೀ ಏನಮ್ಮ ಮಾಡಿದ್ಯಾ ತಾಯಿ? ನನ್ನನ್ನ ಪ್ರಶ್ನೆ ಕೇಳೋ ನೈತಿಕತೆನೇ ಇಲ್ಲ ನಿನಗೆ. ನಿನಗೆ ಏನು ಪ್ರಶ್ನೆ ಮಾಡ್ತಿದ್ಯಾ ಅಂತಾನೆ ಗೊತ್ತಿಲ್ಲ. ನಿಮ್ಮಂತವರೆಲ್ಲ ಪ್ರಶ್ನೆ ಮಾಡ್ತಾ ಇದ್ದೀರಾ. 2002-2003ರಿಂದ ನಾನು ಇರೋದು ಕೆಲಸ ಮಾಡ್ಕೊಂಡು ನೀನೇನಮ್ಮ ಮಾಡಿದ್ಯಾ? ಇನ್ನೊಬ್ಬರನ್ನ ಪ್ರಶ್ನೆ ಮಾಡೋದಕ್ಕೆ ಮೊದ್ಲಾಗಿ ನೀನೇನ್ ಮಾಡ್ತಿದ್ಯಾ ಅಂತ ಫಸ್ಟ್ ತಿಳ್ಕೊಳ್ಳಿ. ನೀವು ಮಾತಾಡೋದನ್ನ ಕಲ್ತ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಆಕೆ ಮಾತಾಡಿದ್ದಾರೆ. ನಿನ್ನೆ ನೋಡಿದೆ, ನಾನೊಂದು ಇಂಟರ್ವ್ಯೂ ನೋಡಿದೆ ನಿಮ್ಮ ಒಂದು ಚಾನೆಲ್. ಅದು ಇವತ್ತೇ ನೋಡಿದ್ದು ನಾನು.
ಯಾರು ಆದಿನಾರಾಯಣ ಅಂತೆ, ನಾನು ನೋಡೇ ಇಲ್ಲ ಆ ವ್ಯಕ್ತಿನ. ನಿಮ್ಮ ಇಂಟರ್ವ್ಯೂನಲ್ಲೇ ನಾನು ನೋಡಿದ್ದಾಕೆನ. ಕಾಂಗ್ರೆಸ್ ಲೀಡರ್ ಅಂತ ಅವ್ರೇ ಹೇಳ್ಕೊಂಡು ಬಂದು ಕೂತಿದ್ರು. ನಾನು ರಾಜಕೀಯವನ್ನೆಲ್ಲ ನೋಡ್ಕೊಂಡೇ ಬಂದಿದ್ದೀನಿ. ಕಳೆದ 22-23 ವರ್ಷದಿಂದ ಇದೇ ಚಿಕ್ಕಬಳ್ಳಾಪುರದಲ್ಲೇ ನಾನು ಇರೋದು. ನಾನೇನು ಅಮೆರಿಕಾದಲ್ಲಿ ಪಾಕಿಸ್ತಾನದಲ್ಲಿಲ್ಲ. ಇಲ್ಲಿರುವಂತ ಮುಖಂಡರು ಗೊತ್ತು, ಕಾರ್ಯಕರ್ತರು ಗೊತ್ತು, ಪ್ರತಿಯೊಬ್ಬರು ನನಗೆ ಗೊತ್ತಿದ್ದಾರೆ. ಆತ್ಮಷ್ಟಕ್ಕೆ ಏನೋ ನನ್ನ ಮುಖಂಡ ಅಂತ ಕೂತಿದ್ರು. ಬಹಳ ಸಂತೋಷ. ಮುಂದಿನ ದಿನಗಳಲ್ಲಿ ನೀವು ಮುಖಂಡರಾಗ್ರಿ ಆದಿನಾರಾಯಣ ಅವರೇ, ನಿಮ್ಗೆ ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ. ಅವ್ರು ಮಾತಾಡಿದ್ದ ರೀತಿ ಸರಿ ಇಲ್ಲ. ಯಾಕೆ ಸರಿ ಇಲ್ಲ ಅಂತ ಹೇಳ್ತೀನಿ ಅಂದ್ರೆ, ಒಂದು ಹೆಣ್ಣಾಗಿದ್ದುಕೊಂಡು ಶಾಸಕರ ಬಗ್ಗೆ ಮಾತಾಡ್ತೀಯಾ ಅಂತ ಮಾತಾಡಿದ್ರಲ್ವ ಅವರು ಹೆಣ್ಣೊಟ್ಟೆಲ್ಲಿ ಹುಟ್ಟಿದಾರೋ ಅಥವಾ ಇನ್ಯಾರ ಹೊಟ್ಟೆಲ್ಲಿ ಹುಟ್ಟಿದಾರೋ ನನಗೆ ಅರ್ಥ ಆಗ್ಲಿಲ್ಲ. ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡೋದು ಕಲ್ತ್ಕೊಳ್ಳೋ ಆದಿನಾರಾಯಣ. ಮೊದಲು ಹೆಣ್ಣು ಯಾವ್ದ್ರಲ್ಲೂ ಕಡಿಮೆ ಇಲ್ಲ. ಹೆಣ್ಣು ಮಕ್ಕಳನ್ನ ಕಡಿಮೆ ಮಾಡಿ ಮಾತಾಡ್ಬೇಡ. ನೀನು ಒಂದು ಹೆಣ್ಣಿನ ಹೊಟ್ಟೆಯಲ್ಲೇ ಹುಟ್ಟಿರೋದು, ಒಂದು ಹೆಣ್ಣನ್ನ ಮದುವೆ ಆಗಿರೋದು. ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿರ್ಬೋದೇನೋ ಒಂದು ಹೆಣ್ಮಗು, ಗೊತ್ತಿಲ್ಲ. ಹೆಣ್ಣನ್ನ ಮೊದಲು ಗೌರವಿಸು. ನೀನು ಹೆಣ್ಣು ಮಕ್ಕಳನ್ನ ಗೌರವ ಕೊಡ್ದಿರೋನು ನೀನೇನಯ್ಯಪ್ಪ ಕಾಂಗ್ರೆಸ್ ಪಕ್ಷ ಕಟ್ತೀಯಾ? ಏನಾಡಳಿತ ಕೊಡಕ್ಕಾಗತ್ತೆ ನಿನ್ ಕೈಯಲ್ಲಿ? ಅಸ್ಲಲ್ಲಿ ಇನ್ನೊಂದು ಬಾಲಾಜಿ ಅವರೇ, ಅಷ್ಟು ಮಾತಾಡಿದ್ನಲ್ಲ, ಪ್ರದೀಪ್ ಈಶ್ವರ್ ಅವರು ಕಾಂಗ್ರೆಸ್ ಅಲ್ಲಿ ಎಲೆಕ್ಷನ್ ನಿಂತ್ಕೊಂಡಾಗ ಆತನಿಗೆ ಓಟ್ ಹಕ್ಕಿರ್ಲಿಲ್ಲ. ಬಹಿರಂಗವಾಗಿ ಬರಕ್ ಕೇಳ್ತೀನಿ ನಾನು. ಆತನ ಓಟಿನ ಹಕ್ಕಿರ್ಲಿಲ್ಲ. ಆತನ ಕಾಂಗ್ರೆಸ್ಗೆ ಓಟೇ ಹಾಕಿಲ್ಲ ರೀ ಚಿಕ್ಕಬಳ್ಳಾಪುರದಲ್ಲಿ. ಅವ್ರು ಬೆಂಗಳೂರಲ್ಲಿ ಇರೋದು, ಬರೋ ತಿಂಗಳಿಗೆ 1 ಸರಿ 2 ಸರಿ ಬರ್ತಾರೆ. ಯಾವ್ದೋ ಒಂದು ಪೋಸ್ಟ್ ಆತನ ಕೊಟ್ಟಿರ್ಬೋದು, ಕೊಡ್ಲಿ. ಆ ಪೋಸ್ಟ್ ಇಟ್ಕೊಂಡು ಆತನ ಅಷ್ಟೊಂದು ಮಾತಾಡ್ತಾ ಇದ್ದಾರೆ. ಇರ್ಬೋದಪ್ಪ, ಓಟ್ ಎಲ್ಲ ಹಾಕಿದಾರೆ ಕೇಳಪ್ಪ. ಸಿಗ್ತಾರಲ್ವಾ ನಿಮಗ್? ಕೇಳಿ. ಪ್ರದೀಪ್ ಈಶ್ವರ್ ಅವ್ರಿಗೆ ಓಟ್ ಹಾಕಿದ್ಯೇನಪ್ಪ ನೀನು ಅಂತ ಕೇಳ್ರಿ. ಅವ್ರು ಹಾಕಿಲ್ಲ ಅನ್ನೋದಕ್ಕೆ ನಾನು ಕೊಡ್ತೀನಿ ಸಾಕ್ಷಿ. ಅವ್ರು ಹಾಕಿದ್ರೆ ಅವ್ರು ಕೊಡಕ್ ಹೇಳಿ. ಇವಾಗ ಕಳೆದ 1.5-2 ವರ್ಷದಿಂದ ಅವ್ರಿಗೆ ಓಟ್ ನಕ್ ಬಂದಿರೋದು ಚಿಕ್ಕಬಳ್ಳಾಪುರದಲ್ಲಿ. ಏನೂ ಇಲ್ದೆ ಚಿಕ್ಕಬಳ್ಳಾಪುರದಲ್ಲಿ ಓಟ್ ಹಾಕದೆ ಏನೂ ಮಾಡದೆ ಬಂದು ನೀವು ಇಷ್ಟೊಂದು ಮಾತಾಡ್ತಿರಲ್ಲ. ನೀವು ಬೆರಳು ತೋರ್ಸಿ ಮಾತಾಡ್ತೀರಾ. ಹೆಣ್ಮಕ್ಳಿಗೆ ನಾಚಿಕೆ ಆಗಲ್ವಾ ನಿಮಗೆ? ಅಲ್ರಿ, ಅಷ್ಟೊಂದು ನಾಲಿಗೆ ಮೇಲೆ ಇಡ್ತಾ ಇರೋ ಜನ ನೀವು. ನಿಮ್ಮ ಶಾಸಕರು ಬೇರೆಯವ್ರ ಬಗ್ಗೆ ಮಾತಾಡಿದಾಗ ನಿಮ್ ಗಮನ ಎಲ್ಲೋಗಿರುತ್ತೆ? ಅವಾಗ ಹೇಳ್ಬೇಕಲ್ವಾ ನಿಮ್ ಶಾಸಕರಿಗೆ, ಈ ರೀತಿ ಎಲ್ಲ ಮಾತಾಡ್ಬೇಡಪ್ಪ, ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ತಿಳುವಳಿಕೆ ಕೊಡ್ಬೇಕಲ್ವಾ ನಿಮ್ ಶಾಸಕರಿಗೆ? ಎಲ್ಲಾರನ್ನು ಕರೆದು ಸಭೆ ಮಾಡ್ರಿ ಅಂತ ತಿಳುವಳಿಕೆ ಕೊಡ್ಬೇಕಲ್ವಾ ನಿಮ್ ಶಾಸಕರಿಗೆ? ಕಷ್ಟದಲ್ಲಿರೋರ್ ನೋವು ಸ್ಪಂದಿಸೋದೊಂದೇ ಅಲ್ಲಣ್ಣ, ಅವ್ರು ಮುಂದಕ್ಕೆ ಕರ್ಕೊಂಡು ಹೋಗ್ಬೇಕು. ಸಾವಿರಾರು ವಿದ್ಯಾರ್ಥಿಗಳು ತಾಲೂಕಲ್ಲಿ ಕೆಲಸ ಕಾರ್ಯ ಇಲ್ಲದೆ ಅಲ್ದು ಬೇರೆ ಕಡೆ ಬಯಲು ಹೋಗ್ತಾ ಇದ್ದಾರೆ, ಬೆಂಗಳೂರಿಗೆಲ್ಲ ವಲಸೆ ಹೋಗ್ತಾ ಇದ್ದಾರೆ. ಕೆಲಸಗಳನ್ನು ಸೃಷ್ಟಿ ಮಾಡಿ ಅಂತ ಅದೆಲ್ಲ ಹೇಳಕ್ ಯೋಗ್ಯತೆಗಳಿಲ್ಲ. ಇಲ್ಲಿ ಕುತ್ಕೊಂಡು ನನ್ನ ಬಗ್ಗೆ ಬೆರಳು ತೋರಿಸಿ ಮಾತಾಡ್ತಾರೆ. ಅವ್ರಿಗೆ ಹೇಳಿ 24/7 ಬಾರಪ್ಪ ವಾಪಸಂದ್ರದಲ್ಲಿ ಇರ್ತೀನಿ ಆಫೀಸಲ್ಲಿ, ಮಾತಾಡೋಣ, ಮುಕ್ತವಾಗಿ ಚರ್ಚೆಗೆ ಬನ್ನಿ. ಎಲ್ಲಾದ್ರೂ ಕರೀರಿ ಬಾಲಾಜಿ ಅವರೇ, ಅವ್ರು ಕರೀಲಿ. ನಾವು ಬಹಿರಂಗವಾಗಿ ಚರ್ಚೆಗೆ ರೆಡಿ ಇದೀವಿ. ಹಿಂದೆ ಮುಂದೆ ಮಾತಾಡೋದು ಬೇಡ. ಈ 16 ತಾರೀಕು ನಾವು ಕರೆಯೋಣ ಬಿಡಿ, ಕರೀರಿ, ಯಾವತ್ತಾದ್ರೂ ಕರೀರಿ ಬಾಲಾಜಿ. ನೀವು ಕರೆದಾಗ ಬರಕ್ಕೆ ರೆಡಿ ಇದ್ದೀವಿ ವಿತ್ ಪ್ರೂಫ್. ಅವ್ರೇನೋ ಕಾನೂನು ಆತನಿಗೆ ಒಬ್ಬನಿಗೆ ಎಲ್ಲ ಗೊತ್ತಿರೋದು. ಆತನಿಗಿನ್ನ ಹೆಚ್ಚಾಗಿ ಕಾನೂನು ನನಗೆ ಗೊತ್ತು. ನಾನು 2002ರಲ್ಲಿ ಬಂದು ಹೋರಾಟಗಳಿಗೆ ನಿಂತಾಗ ಅದನ್ನೆಲ್ಲ ಇಷ್ಟಿರ್ತಾನೆ ನಿಕ್ಕರ ಹಾಕೊಂಡು ಓಡಾಡ್ಕೊಂಡು. ಆತನ ಹತ್ರ ನಾನು ಬುದ್ಧಿ ಕಲಿಬೇಕಾಗಿಲ್ಲ. ವಿದ್ಯೆ ಬುದ್ಧಿ ಮಾತಾಡೋ ರೀತಿ ನೀತಿಗಳು ಯಾರ್ಯಾರು ಹೇಳ್ಕೊಡಕ್ ಬರಲ್ಲ. ಅದೆಲ್ಲ ಹುಟ್ತಾ ಬರ್ಬೇಕು ಮನುಷ್ಯನಿಗೆ. ನಾವು ಯಾರನ್ನು ಕಡಿಮೆ ಮಾಡಿ ಮಾತಾಡಲ್ಲ ಬಾಲಾಜಿ. ಹಾಗಂತ ಹೇಳ್ಬಿಟ್ಟು ನಮ್ಮ ಹಕ್ಕುಗಳನ್ನ ಬದಿಗೊತ್ತಿ ನಾವು ತಲೆ ಬಗ್ಸುವಂತ ಕೆಲಸ ನಾವು ಮಾಡಲ್ಲ. ನನಗೆ ಹಕ್ಕಿದೆ, ನಾನು ಶಾಸಕರನ್ನ ಕೇಳ್ತೀನಿ. ಪ್ರದೀಪ್ ಈಶ್ವರ್ ಅವ್ರನ್ನ ಕೇಳಿದ್ರೆ ಪ್ರದೀಪ್ ಈಶ್ವರ್ ಅವ್ರು ಮಾತಾಡ್ತಾರೆ. ಹಿಂದೆ ಅವ್ರ ಬಕೆಟ್ಗಳೆಲ್ಲ ಮಾತಾಡೋ ಅವಶ್ಯಕತೆ ಇಲ್ಲ. ಬಾಲಾಜಿನ ಮಾತಾಡಿದ್ರೆ ಬಾಲಾಜಿನೇ ಮಾತಾಡ್ಬೇಕು. ಪ್ರದೀಪ್ ಅವ್ರ ಪ್ರಾಬ್ಲಮ್ ಆದ್ರೆ ನನ್ನ ಹತ್ರ ಮಾತಾಡ್ಲಿ. ಯಾಕೆ ಅವ್ರಿಗೆ ನನ್ಗೆ ಗೊತ್ತಿಲ್ವಾ? ಗೆದ್ದಾಗ ಅಮ್ಮ ಅಂತ ಬಂದು ನಮಸ್ಕಾರ ಹಾಕೊಂಡು ಹೋಗೋ ಗೊತ್ತಿರ್ಲಿಲ್ವಾ? ನಾವು ಅದೇ ಪ್ರೀತಿ ಬಾಂಧವ್ಯ ಅವ್ರ ಮೇಲೆ ಇತ್ತು ನಮ್ಗೆ. ಇವಾಗ್ಲೂ ನಮ್ಮ ಶಾಸಕರು ಅಂತಾನೆ ಹೇಳ್ತೀವಿ. ಅವ್ರು ಮಾಡಿಲ್ಲ ಅಂದ್ಬಿಟ್ಟು ನಾವೇನ್ ಬೇರೆಯವ್ರ ಶಾಸಕರು ಅಂತ ಹೇಳಲ್ಲ. ನಮ್ಮ ಶಾಸಕರು ನಮ್ಮ ಪ್ರದೀಪ್ ಈಶ್ವರ್ ಅಂತಾನೆ ಹೇಳ್ತೀವಿ. ಅದನ್ನ ಉಳಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಗೊತ್ತಿದೆ. 3 ದಿನದಿಂದ ಅವ್ರು ಟಿವಿ ನೋಡೇ ಇರೋದಿಲ್ವಾ? ಅವ್ರ ಗಮನಕ್ಕೆ ಇದೆಲ್ಲ ಬೆಳವಣಿಗೆಗಳು ಬಂದೇ ಇಲ್ವಾ? ಇವತ್ತು ನಿನ್ನೆ ಅವ್ರು ಮಾತಾಡಿದಾಗ ಶಾಸಕರಿಗೆ ಹೇಳಕ್ಕೆ ಗೊತ್ತಿರ್ಲಿಲ್ವಾ? ಈ ರೀತಿ ಎಲ್ಲ ಮಾತಾಡ್ಬಾರ್ದಪ್ಪ ಒಂದ್ ಹೆಣ್ಮಗು ಬಗ್ಗೆ ಅಂತ. ಅಷ್ಟು ನೈತಿಕತೆ ಇರೋರಾದ್ರೆ ಇವತ್ತು ಯಾರೋ ಹೆಣ್ಣು ಮಕ್ಕಳನ್ನ ಬಿಟ್ಟು ಮಾತಾಡಿಸ್ತೀರಲ್ರಿ ನೀವು. ಅಂದ್ರೆ ಒಂದ್ ಹೆಣ್ಣು ಮಾತಾಡಿದ್ರೆ ಅವ್ರಿಗೆ ಹೆಣ್ಣು ಮಕ್ಳೇ ಟಾಂಗ್ ಕೊಡ್ಬೇಕು ಅಂತ ಇರ್ಬೋದು. ಇಂಥವಕ್ಕೆಲ್ಲ ಇದ್ರೋ ಮಕ್ಕಳೆಲ್ಲ ನಾವು ಬಹಳ ನೋಡ್ಕೊಂಡು ಬಂದಿದೀವಿ. ಇವೆಲ್ಲ ಬಿಟ್ಟು ಒಳ್ಳೆ ರೀತಿಯಲ್ಲಿ ರಾಜಕೀಯ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಕೊನೆಯದಾಗಿ 15 ತಾರೀಕು ಭಾನುವಾರ ನೀವು ಈ ಹೋರಾಟ ಯಾರ ರೂಪಕ್ಕೂ ತಗೊಂಡು ಹೋಗ್ತೀರಾ? ನಾನ್ ಯಾರ್ರಿ ತಗೊಂಡೋಗೋದಿಕ್ಕೆ? ನಾನೇನ್ ಕರೆ ಕೊಟ್ಟಿದ್ದೀನ ಬಂದ್ಗೆ? ನೋಡಿ, ನೀರಾವರಿ ವಿಷಯದಲ್ಲಿ ಬಾಲಾಜಿ ಪ್ರದೀಪ್ ಈಶ್ವರ್ ಅವ್ರು ಮಾಡಿದ್ರು ಅವ್ರು ಬೆನ್ನಿಂದ ನಿಂತ್ಕೋತೀವಿ ನಾವು. ಅರ್ಥ ಆಯ್ತಾ? ಡಾಕ್ಟರ್ ಸುಧಾಕರ್ ಮಾಡಿದ್ರು ಅಷ್ಟೇ, MC ಸುಧಾಕರ್ ಅವ್ರು ಮಾಡಿದ್ರು ಅಷ್ಟೇ. ಯಾರೇ ಮಾಡ್ಲಿ ಒಂದು ಚಿಕ್ಕ ಮಗು ಕರೆ ಕೊಟ್ಟರು ನಾವು ಸ್ಪಂದಿಸ್ತೀವಿ. ನೀರ್ ಬೇಕಷ್ಟೇ ನಮ್ಗೆ. ಹಾಗಂತ ನಾವೇನು ಕರೆ ಕೊಟ್ಟಿಲ್ಲ. ಸಂದೀಪ್ ರೆಡ್ಡಿ ಕರೆ ಕೊಟ್ಟಿದ್ದಾರೆ. ಒಳ್ಳೆ ಮನಸ್ಸಿದ್ರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಬಯಲು ಸೀಮೆಗಳು ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶ ಇದ್ರೆ ಸ್ಪಂದಿಸೋಣ, ಹೋಗೋಣ. ಇಲ್ಲವ ನಮ್ಮ ಮನೇಲಿ ನಾವು ಇರೋಣ.
ಬೇಡದೇ ಇರೋ ಮಾತುಗಳೆಲ್ಲ ಅವಶ್ಯಕತೆ ಇಲ್ಲ. ಅವ್ರು ಹೇಳ್ತಿದ್ರಲ್ಲ ಮೊನ್ನೆ ಆಂಜನೇಯ ರೆಡ್ಡಿ ಅಣ್ಣ ಒಬ್ರು ನೀರಾವರಿ ಹೋರಾಟಗಾರರು ಸುಮ್ಮನೆ ಇದ್ದಾರೆ, ಅವರೊಬ್ರು ನಿಜವಾದ ಹೋರಾಟ. ಉಳಿದವರೆಲ್ಲ ಏನ್ ಮಾಡ್ಕೊಂಡಿದ್ದಾರೆ? ಅಣ್ಣನ ಜೊತೆಲೇ ನಾವು ಇರೋದು. ಆಂಜನೇಯ ರೆಡ್ಡಿ ಅಣ್ಣನ ಬಗ್ಗೆ ಮಾತಾಡೋಕ್ಕೂ ಒಂದು ಯೋಗ್ಯತೆ ಬೇಕು. ಅಣ್ಣ ಅವ್ರ ಜೊತೆಲೆ ನಾವಿರೋದು. ಅವ್ರು ಹೇಳಿದ್ರು ಬೇರೆ ಬೇರೆ ತಾಲೂಕುಗಳು ಅವ್ರು ಬರಬೇಕು, ಅದಲ್ಲ ವಿಷಯ. ಒಬ್ಬ ವ್ಯಕ್ತಿ ಮುಂದೆ ಹೋದ್ರೇನೆ 4 ಜನ ವ್ಯಕ್ತಿಗಳು ಹಿಂದೆ ಬರೋದು. ಇಲ್ಲ, ನೀವೇನು ಮಾತಾಡಬೇಡಿ. ಅಲ್ಲಿ ಇದರಲ್ಲಿ ಮಾತಾಡಿದ್ರಲ್ಲ, ಸೆಷನ್ ಅಲ್ಲಿ ಮಾತಾಡಿದ್ರಲ್ಲ, ಬೇರೆ ಬೇರೆಯವರೆಲ್ಲ ಮೊನ್ನೆ ಮಂಜುನಾಥ್ ಅವ್ರು ಮಾತಾಡಿದ್ರಲ್ಲ, ಅವತ್ತು ನೀವೊಂದು ಮಾತು ನಂಗೆ ಧ್ವನಿಗೂಡಿಸಿದ್ರೆ, ಇಲ್ಲ ಸಮಯ ನೀರ್ ಬೇಕು ಅನ್ನೋ ಮಾತು ಇಲ್ದೆ. ಅಲ್ಲ, ಇನ್ನೊಂದು ಮುಳುಬಾಗಲ ಶಾಸಕರು ಅಸೆಂಬ್ಲಿಯಲ್ಲೇ ಮಾತಾಡ್ತಾರೆ, ಬಟ್ ನಮ್ಮ ಚಿಕ್ಕಬಳ್ಳಾಪುರಲ್ಲಿ 5 ಜನ MLA ಇದ್ದಾರೆ. ಅದನ್ನೇನಪ್ಪ ನಾನು ಕೇಳ್ತಿರೋದು. ಇವಾಗ ನೋಡಿ, ನನಗೆ ಹಕ್ಕಿರೋದು, ನಾನು ಚಿಕ್ಕಬಳ್ಳಾಪುರದಲ್ಲಿ ಓಟ್ ಹಾಕಿರೋದು ಪ್ರದೀಪ್ ಈಶ್ವರ್ ಅವರಿಗೆ. ನನಗೆ ಹಕ್ಕಿರೋದು ಪ್ರದೀಪ್ ಈಶ್ವರ್ ಅವ್ರನ್ನ ಮಾತ್ರ ಕೇಳಕ್ಕೆ. ನಾನು ಸುಬ್ಬಾರೆಡ್ಡಿ ಅಣ್ಣನ್ನು ಕೇಳಕ್ಕಾಗಲ್ಲ, ರವಿ ಅಣ್ಣನ್ನು ಕೇಳಕ್ಕಾಗಲ್ಲ. ಸಂಘ ಅಧ್ಯಕ್ಷರಲ್ವಾ? ಅಧ್ಯಕ್ಷ ಆಗಿರ್ಬೋದಲ್ವಾ? ಡಿಸ್ಟ್ರಿಕ್ಟ್ ಪೂರ್ತಿ ನೀವು ಇದ್ದೇ ಇರ್ತದಲ್ವಾ? ಅದನ್ನ ಅಲ್ಲಿ ಮಾತಾಡ್ತೀನಿ ನಾನು, ಶಿಡ್ಘಟ್ಟದಲ್ಲಿ ಮಾತಾಡ್ತೀನಿ, ಬಾಗೇಪಲ್ಲಿ ಮಾತಾಡ್ತೀನಿ. ನಾನು ಎಲ್ಲಿ ನಿಂತ್ಕೊಂಡು ಎಲ್ಲರನ್ನೂ ಮೇಲೆ ಹೇಳ್ಕೊಂಡು ಮಾತಾಡಕ್ ಆಗಲ್ಲ. ಎಲ್ರಿಗೂ ಅವ್ರಿಗೆ ಮನಸ್ಸಿಗೆ ಬಂದು ಅವ್ರ ಕೆಲ್ಸಗಳು ಮಾಡ್ಬೇಕಾಗತ್ತೆ. ಕೆಲಸ ತಗೋಬೇಕನ್ನೋದೇ ನಮ್ಮ ಇಚ್ಛೆ. ನಾವ್ ಇವತ್ತೊಂದಿನ ವಾಯ್ಸ್ ಮಾಡಿಲ್ಲ. ನಾನು ಸುಮಾರು 20 ವರ್ಷದಿಂದ ಮಾತಾಡ್ಕೊಂಡೇ ಬಂದಿದ್ದೀನಿ. ಇವರೆಲ್ಲ ಹೊಸದಾಗಿ ಇವಾಗ ಬಂದು ಮಾತಾಡೋರು ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ, ಸಂತೋಷ. ತಪ್ಪು ಮಾಡಿದ್ರೆ ಯಾರಿಗಾದ್ರೂ ನಾನು ತಲೆ ಬಗ್ತೀನಿ. ತಪ್ಪು ಮಾಡದೇ ಇರೋ ರೀತಿ ಯಾವ ರೀತಿ ಬದುಕಬೇಕು ಅನ್ನೋದು ನಾನು ಕಲ್ತ್ಕೊಂಡಿದ್ದೀನಿ. ಹಾಗಂತ ಇಂಥವ್ರಿಗೆಲ್ಲ ನಾನು ಆನ್ಸರ್ ಕೊಡೋವಂಥ ಅವಶ್ಯಕತೆ ಇಲ್ಲ. ಆದ್ರೆ ನಾನು ಇವತ್ತು ಬಂದು ಮಾತಾಡ್ತಾ ಇರೋ ವಿಷಯ ಏನಂದ್ರೆ, ಒಂದು ಹೆಣ್ಣು ಶಾಸಕರನ್ನ ಮಾತಾಡ್ತಾರೆ ಅನ್ನೋ ಮಾತನ್ನ ನಾಗನಾರಾಯಣ ರೆಡ್ಡಿ ವಾಪಸ್ ತಗೋಬೇಕು. ಬೆರಳು ತೋರಿಸಿ ನಾಲ್ಗೆ ಹಿಡಿತದಲ್ಲಿ ಇಟ್ಕೊ ಅಂತಂದ್ರು. ಫಸ್ಟ್ ನೀನ್ ನಾಲ್ಗೆ ಹಿಡಿತದಲ್ಲಿ ಇಟ್ಕೊಂಡು ಪುಣ್ಯಾತ್ಮ ಶಾಸಕರನ್ನ ಹಿಂಗ್ ಮಾತಾಡ್ಬೇಕು ಅಂತ ಅವ್ರಿಗೂ ಸ್ವಲ್ಪ ಟ್ರೈನಿಂಗ್ ಕೊಟ್ಟು, ನೀವುಗಳು ಸುಮ್ಮನೆ ಇರಿ. ಫಸ್ಟ್ ಶಾಸಕರನ್ನ ಗಬ್ಬೆ ಬಿಡಿಸೋದೇ ಇಂಥವ್ರು. ಶಾಸಕರ ಹತ್ರ ಬೇಕಾದ್ರೆ ಕೆಲಸನೂ ತಗೋಬಹುದೇನೋ. ಈ ಜೊತೆಲಿ ಇದ್ದಾರೆ ಕೆಲವರು, ಅವರಿಂದಾನೇ ಎಲ್ಲ ಗಬ್ಬೆದ್ದೋಗ್ತಾ ಇರೋದು. ಕೆಲವು ಮಂದಿ ಮಂದಿಯಿಂದ ಇಷ್ಟೊಂದು ಅಗತ್ಯ ಆಗ್ತಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವು ವೈಯಕ್ತಿಕವಾಗಿ ಶಾಸಕರಿಗೂ ವಿರೋಧಿಗಳಲ್ಲ, ಯಾರಿಗೂ ವಿರೋಧಿಗಳಲ್ಲ. ನನ್ನ ವಿರೋಧ ಸಮಸ್ಯೆಯ ವಿರುದ್ಧ. ನಾನು ಸಮಸ್ಯೆಯ ವಿರುದ್ಧ ಮಾತ್ರ ಹೋರಾಟ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಕೊನೆಗೆ ನಿಮ್ಮ ಮಾತು ನೀರಿಗೋಸ್ಕರ. ಖಂಡಿತ ನೋಡಿ, ಇಂಥವ್ರು 1000 ಜನ 1000 ಮಾತಾಡ್ಕೊಳ್ಳಿ. ಹೆದರೋ ಮನುಷ್ಯಳಲ್ಲ ನಾನು. ನಮಗೆ ಅವ್ರೇನೇನೋ ಕೇಸ್ಗಳು ಪಾಸ್ಗಳು ಹೇಳಿದ್ರು. ನನ್ನ ಮೇಲೆ 8 ಕೇಸ್ ಇದೆ. ಅಯ್ಯಪ್ಪ ಅಷ್ಟು ಹೇಳದ ಕೇಸ್ ನೀನ್ ಬರೀ ಕಾಂಗ್ರೆಸ್ ಪಕ್ಷದಲ್ಲಿ ನಿನ್ನ ಪಕ್ಷ ಉದ್ಧಾರ ಮಾಡ್ಕೊಳ್ಳಕ್ಕೆ ನಿನಗೋಸ್ಕರ ನೀನ್ ಕೇಸ್ ಹಾಕ್ಸ್ಕೊಂಡಿದ್ಯಾ. ನಾನು ಬಯಲು ಸೀಮೆಗೆ ನೀರ್ ತರೋದಕ್ಕೆ ಕೇಸ್ಗಳು ಹಾಕ್ಸ್ಕೊಂಡಿರೋದು. ಪ್ರೌಡಾಗಿ ಹೇಳ್ಕೊತೀವಿ. ಸುಮಾರು 8 ಕೇಸ್ ಇದೆ ನಮ್ಮ ಮೇಲೆ. ಇವಾಗ ಒಂದು 3-4 ಹತ್ರದಲ್ಲಿ ಈ ನಡುವೆ ಸ್ವಲ್ಪ ಕ್ಲಿಯರ್ ಆಗಿದೆ. ಕೇಸ್ಗಳು ಹಾಕಿಸ್ಕೊಂಡು ಹೋರಾಟ ಮಾಡಿ ಮನೆ ಮಟ್ಟ ಬಿಟ್ಟು ನಮ್ಮ ಫ್ಯಾಮಿಲಿಯನ್ನು ನಾವು ಬದಿಗಿಟ್ಟು ಓಡಾಡ್ತಾ ಇರೋದು. ಏನೋ ಒಂದು ಸಮಾಜಕ್ಕೆ ಮಾಡಬೇಕು, ಮುಂದಿನ ಪೀಳಿಗೆನ ಉಳಿಸ್ಕೋಬೇಕು ಅಂತ. ಅಷ್ಟು ಬಿಟ್ರೆ ಬೇರೆ ಏನೂ ಉದ್ದೇಶ ಇಲ್ಲ. 1000 ಜನ 1000 ಮಾತಾಡ್ಕೊಳ್ಳಿ. ನೀರು ಬರೋವರೆಗೂ ನಮ್ಮ ಹೋರಾಟ ಇದ್ದೇ ಇರುತ್ತೆ. ಮತ್ತು ಕಿವಿ ಮಾತು ಹಿಂದೆ ಮುಂದೆ ಮಾತಾಡೋದು ಬಿಟ್ಟು, ಅವ್ರಿಗೆ ಯಾರಿಗಾರು ಡೌಟ್ ಇದ್ರೆ ಬಂದು ನನ್ನ ಹತ್ರ ನೇರವಾಗಿ ಮಾತಾಡ್ಬೋದು. ನಾವೇನು ಅಷ್ಟು ದೊಡ್ಡ ಇದಲ್ಲ, ಮಾತಾಡಲ್ಲ. ನಾನೇನು ಬೇರೆಯವ್ರ ತರ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಇಲ್ಲ. ನಮ್ಮನೆ ಅಜ್ವಾರ ವಾಪ್ಸ್ ಅಂದ್ರೆ ಆಫೀಸು, ಎಲ್ಲಗನ ಬಂದ್ಲಿ ನಾನು ಮುಕ್ತವಾಗಿ ಮಾತಾಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಸುಷ್ಮಮ್ಮನ ಮಾತು. ಮುಂದಿನ ಭಾಗದಲ್ಲಿ ಮತ್ತೊಬ್ಬರನ್ನು ಭೇಟಿ ಆಗೋಣ. ನಮಸ್ಕಾರ.